ಶಿವಬಾಬು ಅವರು ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 8/8/2024. बाबा ತಿಳಿಸ್ತಾ ಇದ್ದಾರೆ, मीठे बच्चे, बाप टीचर और सतगुरु 3 अक्षर याद करो तो अनेक ವಿಶೇಷತಾಯೇ ಆ ಜಾएंगे. ಮಧುರ ಮಕ್ಕಳೇ, ತಂದೆ, ಶಿಕ್ಷಕ, ಸದ್ಗುರು, ಈ 3 ಶಬ್ದಗಳನ್ನು ನೆನಪು ಮಾಡಿ. ಈ 3 ಶಬ್ದಗಳನ್ನು ನೆನಪು ಮಾಡಿ. ಇದರಿಂದ ಅನೇಕ ವಿಶೇಷತೆಗಳು ಬಂದು ಬಿಡುತ್ತವೆ. ಇದರಿಂದ ಅನೇಕ ವಿಶೇಷತೆಗಳು ಬಂದು ಬಿಡುತ್ತವೆ. बाबा प्रश्न ತಿಳಿಸ್ತಾ ಇದ್ದಾರೆ, किन बच्चों के हर कदम में पदमों की कमाई जमा होती रहती है. ಯಾವ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆಯು ಜಮಾ ಆಗುತ್ತಾ ಇರುತ್ತದೆ. ಪದಮಗಳಷ್ಟು ಜಮಾ ಆಗುತ್ತಾ ಇರುತ್ತದೆ. बाबा उत्तरದಲ್ಲಿ ಹೇಳ್ತಿದ್ದಾರೆ, जो अपना हर कदम सर्विस में बढ़ते रहते हैं वही पदमों की कमाई जमा करते हैं. ಯಾರು ಪ್ರತಿ ಹೆಜ್ಜೆಯನ್ನು ಸರ್ವಿಸ್ ನಲ್ಲಿ ಮುಂದಿಡುತ್ತಾ ಹೋಗುತ್ತಾರೋ, ಅವರೇ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ. ಅವರೇ ಪದಮಗಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ. अगर बाप की सर्विस में कदम नहीं उठाएंगे तो पद कैसे पाएंगे. ಒಂದು ವೇಳೆ ತಂದೆಯ ಸೇವೆಯಲ್ಲಿ ಹೆಜ್ಜೆ ನೆಡಲಿಲ್ಲವೆಂದರೆ ಪದಮಗಳನ್ನ ಹೇಗೆ ಪಡೆದುಕೊಳ್ಳುತ್ತೀರಿ. सर्विस ही पदम में कदम में पदम देती है. ಸೇವೆ ಹೆಜ್ಜೆಯಲ್ಲಿ ಪದಮದಷ್ಟು ಕೊಡುತ್ತದೆ. ಸೇವೆ ಹೆಜ್ಜೆಯಲ್ಲಿ ಪದಮದಷ್ಟು ಕೊಡುತ್ತದೆ. इससे पदमापति बन जाते हो. ಇದರಿಂದಲೇ ಪದಮಾಪತಿಗಳಾಗುತ್ತೀರಿ. ಪದಮಾಪತಿಗಳಾಗುತ್ತೀರಿ. बाबा ಮತ್ತೊಂದು ಪ್ರಶ್ನೆ ಕೇಳ್ತಿದ್ದಾರೆ, किस राज को जानने के कारण तुम बच्चे सभी के कल्याणकारी बनते हो. ಯಾವ ರಹಸ್ಯವನ್ನ ಅರಿತುಕೊಳ್ಳುವ ಕಾರಣ, ನೀವು ಮಕ್ಕಳು ಎಲ್ಲರ ಕಲ್ಯಾಣಕಾರಿಗಳಾಗುತ್ತೀರಿ. बाबा उत्तरದಲ್ಲಿ ಹೇಳ್ತಿದ್ದಾರೆ, बाबा ने हम बच्चों को यह राज समझाया है कि सभी को यह एक ही हट्टी है. बाबा ತಂದೆಯು ನಾವು ಮಕ್ಕಳಿಗೆ ಈ ರಹಸ್ಯವನ್ನ ತಿಳಿಸಿದ್ದಾರೆ. ಎಲ್ಲರಿಗೂ ಇದೊಂದೇ ಅಂಗಡಿಯಾಗಿದೆ. ಎಲ್ಲರಿಗೂ
ಇದೊಂದೇ ಅಂಗಡಿಯಾಗಿದೆ. ಯಹ ಸಬ್ಕೋ ಆನಾ ಹಿ ಹೈ. ಎಲ್ಲರೂ ಇಲ್ಲಿಯೇ ಬರಬೇಕಾಗಿದೆ. ಎಲ್ಲರೂ ಇಲ್ಲಿಯೇ ಬರಬೇಕಾಗಿದೆ. ಯಹ ಬಹುತ್ ಗುಹ್ಯ ರಾಜ್ ಹೈ. ಇದು ಬಹಳ ಗುಹ್ಯ ರಹಸ್ಯವಾಗಿದೆ. इस राज को जानने वाले बच्चे ही सबके कल्याणकारी बनते हैं. ಈ ರಹಸ್ಯವನ್ನ ಅರಿತುಕೊಳ್ಳುವಂತಹ ಮಕ್ಕಳೇ, ಈ ರಹಸ್ಯವನ್ನು ಅರಿತುಕೊಳ್ಳುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳಾಗಿರ್ತಾರೆ. ಎಲ್ಲರ ಕಲ್ಯಾಣಕಾರಿಗಳಾಗಿದ್ದಾರೆ. ಬಾಬಾ ತಿಳಿಸಿದ್ರು ನೀವು ಮಕ್ಕಳು ಹೆಜ್ಜೆಯಲ್ಲಿ ಪದಮದಷ್ಟು ಹೇಗಾಗುತ್ತೆ. ಅದಕ್ಕೆ ಬಾಬಾ ಹೇಳಿದ್ರು ಸರ್ವಿಸ್ ಮಾಡೋದ್ರಿಂದ ಪ್ರತಿ ಹೆಜ್ಜೆಗಳಲ್ಲೂ ಪದಮದಷ್ಟು ಸಂಪಾದನೆ ಆಗುತ್ತೆ. ಸರ್ವಿಸ್ ಮಾಡ್ಲಿಲ್ಲ ಅಂದ್ರೆ ಪದಮದಷ್ಟು ಹೇಗ್ ಜಮಾ ಆಗುತ್ತೆ ಅಂತ ಬಾಬಾ ಕೇಳಿದ್ರು. ಹಾಗಾಗಿ ಸರ್ವಿಸ್ ನಿಮ್ಗೆ ಪದಮದಷ್ಟು ಜಮಾ ಮಾಡ್ಕೊಡುತ್ತೆ. ಹಾಗಾಗಿ ಸರ್ವಿಸ್ ಮಾಡಿದವರನ್ನೇ ಬಾಬಾ ಪದಮಾಪತಿಗಳಾಗ್ತೀರಿ ಅಂತ ಹೇಳಿ ಹೇಳಿದ್ರು. ಈಗ ಎಲ್ಲರ ಕಲ್ಯಾಣಕಾರಿಗಳ ತಾವು ಮಕ್ಕಳಾಗ್ಬೇಕಾಗಿದೆ. ಯಾಕೆಂದ್ರೆ ಇದೊಂದೇ ಅಂಗಡಿ ಇರೋದು. ಎಲ್ಲರೂ ಈ ಅಂಗಡಿಗೆ ಬರ್ಬೇಕಾಗಿದೆ. ನಾನೇ ಹೇಳ್ಬೇಕಾಗಿರೋದು ತಾವು ಮಕ್ಕಳೇ. ಹಾಗಾಗಿ ಈ ರಹಸ್ಯವನ್ನ ತಿಳ್ಕೊಂಡಿರೋರು ಎಲ್ಲರ ಕಲ್ಯಾಣ ಮಾಡ್ತಾರೆ. ನಮ್ದೇ ಜವಾಬ್ದಾರಿ, ನಾವೇ ಅವ್ರಿಗೆ ಜ್ಞಾನ ಹೇಳ್ಬೇಕಲ್ಲ ಅಂತ ಹೇಳಿ ತಿಳ್ಕೊಂಡು ಅನ್ಯರ ಕಲ್ಯಾಣದಲ್ಲಿ ತೊಡ್ಕೋತಾರೆ ಅಂತ ಹೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. रूहानी बाप के रूहानी बच्चों, यहाँ तो हर एक जानते हो कि बाप हमारा बाप भी है, टीचर भी है, सतगुरु भी है. ಬಾಬಾ ಹೇಳ್ತಾರೆ, ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳು ತಿಳ್ಕೊಂಡಿದ್ರಿ. ಶಿವಬಾಬರು ನಮ್ಗೆ 3 ರೀತಿಯ ಸಂಬಂಧದಲ್ಲಿದ್ದಾರೆ. ತಂದೆ, ಶಿಕ್ಷಕ, ಸದ್ಗುರು. ವಚ್ಚೆ जानते हुए भी घड़ी घड़ी भूल जाते हैं. ತಿಳ್ಕೊಂಡಿದ್ರಿ, ಅದು ತಿಳ್ಕೊಂಡ್ರು ಕೂಡ ಮತ್ತೆ ಮತ್ತೆ ಮರ್ತೋಗ್ತೀರಿ ಅಂತ ಹೇಳುವಾಗ ಅದಕ್ಕೆ ಬಾಬಾ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ, ನಾನು 3 ರೂಪದಲ್ಲಿ ನೆನಪು ಮಾಡಿ. यह है यह जो बैठे हैं वहां जानते होंगे न परंतु भूल जाते हैं. ಇಲ್ಲಿ ಕೂತ್ಕೊಂಡಾಗ ನೆನಪು ಮಾಡ್ತೀರಿ, ಮತ್ತೆ ಹೋಗ್ತಿದ್ದಂಗೆ ಮರ್ತೋಗ್ತೀರಿ. ತಿಳ್ಕೊಂಡಿರೋರೇ ಮರ್ತೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ದುನಿಯಾ ವಾಲೋ ತೋ ಬಿಲ್ಕುಲ್ ಹಿ ನಹಿ ಜಾನ್ತೆ. ಹೊರಗೆ ಜಗತ್ತಿನವ್ರು ಬಿಡಿ, ಅವ್ರಿಗಂತೂ ಗೊತ್ತೇ ಇಲ್ಲ ಭಗವಂತನ ಪರಿಚಯ. ಆದ್ರೆ ತಮ್ಗೆ ಗೊತ್ತಿರೋರು ಕೂಡ ಮರ್ತೋಗ್ತಾ ಇರ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಆತೆ सिर्फ यह 3 अक्षर की याद रखो, बहुत सर्विस कर सकते हैं. ಹೀಗೆ ಹೇಳ್ತಿದ್ದಾರೆ. ಈ 3 ಅಕ್ಷರಗಳನ್ನ ನೆನಪಿಟ್ಕೊಳ್ಳಿ. ಶಿವಬಾಬಾ ತಂದೆ ಆಗಿದ್ದಾರೆ, ಶಿವಬಾಬರವರು ಶಿಕ್ಷಕ ಆಗಿದ್ದಾರೆ, ಶಿವಬಾಬರು ನಮ್ಗೆ ಸದ್ಗುರು ಆಗಿದ್ದಾರೆ. ಈ 3 ಅಕ್ಷರ ನೆನಪಿಟ್ಕೊಂಡ್ರು ಕೂಡ ಸರ್ವಿಸ್ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರದರ್ಶನಿ ಅರ್ಥಾತ್ म्यूजियम में तुम्हारे पास बहुत आते हैं, घर में भी कितने मित्र संबंधी आदि बहुत आते हैं. ಹೀಗೆ ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಮ್ಯೂಸಿಯಂ ನಲ್ಲಿ ಎಷ್ಟು ಜನ ಬರ್ತಾರೆ ಅವ್ರಿಗೂ ಹೇಳಿ. ಮನೆಗೆ ನಿಮ್ಮ ಮಿತ್ರರು ಸಂಬಂಧಿಗಳು ಎಷ್ಟು ಜನ ಬರ್ತಾ ಇರ್ತಾರೆ ಅವ್ರಿಗೂ ತಿಳಿಸ್ಕೊಡಿ. कोई भी आए तो समझाना चाहिए कि जिसको भगवान कहा जाता है वहाँ बाप भी है, टीचर भी है, सद्गुरु भी है. ಹೀಗೆ ನಿಮ್ಮ ಮನೆಗೆ ಬಂದವ್ರಿಗೆ, ಮಿತ್ರರಿಗೆ, ಸಂಬಂಧಿಗಳಿಗೆ ಈ ರೀತಿ ಹೇಳಿ ಇವರು ಭಗವಂತ ಆಗಿದ್ದಾರೆ. ಇವರು ತಂದೆನೂ ಆಗ್ತಾರೆ, ತಂದೆ ಮೂಲಕ ಏನೇನ್ ಸಿಗುತ್ತೆ ಅದನ್ನು ಹೇಳ್ರಿ. ಇವರು ಟೀಚರು ಆಗಿದ್ದಾರೆ, ಇವ್ರು ಟೀಚರ್ ಮೂಲಕ ಏನೇನ್ ಓದಿಸ್ತಾರೆ ಅದನ್ನು ಹೇಳ್ರಿ. ಮತ್ತೆ ಶಿವಬಾಬರವರು ಸದ್ಗುರು ಆಗಿದ್ದಾರೆ, ಸದ್ಗುರು ಮೂಲಕ ನಮ್ಗೆ ಏನ್ ಸಿಗುತ್ತೆ ಅದನ್ನು ಹೇಳಿ. ಯಾದ್ ಮತ್ತೆ ಟೇಕ್ ಅವರು ಕೊಯ್ಗೆ ಯಾದ್ ನ ಆಯೆ. ಈಗೇನು ಈ ರೀತಿ 3 ಸಂಬಂಧವನ್ನ ನೆನಪು ಮಾಡಿದ್ರಲ್ಲ, ಇದು ಸರಿ ಆಯ್ತು. ಮತ್ತೆ ಬೇರೆ ಯಾರನ್ನ ನೆನಪು ಮಾಡಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವರು ಕೊಯ್ಗೂ ಬಿ ಐಸೆ ಕಹನಾ ಸಕೆ. ಮತ್ತೆ ಬೇರೆ ಯಾರಿಗೂ ಕೂಡ ಈ ರೀತಿ ತಂದೆ, ಶಿಕ್ಷಕ, ಸದ್ಗುರು ಅಂತ ಹೇಳಿ ಹೇಳುವಂತಿಲ್ಲ. ತುಂಬಾ जानते हो हमारा ಬಾಬಾ ಬಾಪ್ ಬಿ ಹೇ, ಟೀಚರ್ ಬಿ ಹೇ, ಸದ್ಗುರು ಬಿ ಹೇ. ತಾವು ಮಕ್ಕಳೇ ತಿಳ್ಕೊಳ್ಬೇಕು, ಶಿವಬಾಬಾ 3 ರೂಪದಲ್ಲಿ ನಮ್ಗೆ ಹೇಗೆ ಸಂಬಂಧ ಇದ್ದಾರೆ ಅನ್ನೋದು. कितना सहज है, परंतु कोई तो भी ऐसे
पत्थर बुद्धि हो जाते हैं, 3 अक्षर भी बुद्धि में ಧಾರಣ नहीं कर सकते, ಭೂಲ್ ಜಾತೆ ಹೇ. ಆದ್ರೆ ಬಾಬಾ ಹೇಳ್ತಾರೆ ಎಷ್ಟು ಸಹಜ ಈ 3 ಅಕ್ಷರಗಳು ನೆನಪು ಮಾಡ್ಲಿಕ್ಕೆ ಮತ್ತು ಅನ್ಯರಿಗೆ ತಿಳಿಸ್ಲಿಕ್ಕೆ, ಅನ್ಯರಿಗೆ ಪರಿಚಯ ಹೇಳಲಿಕ್ಕೆ. ಆದ್ರೆ ಈ ರೀತಿ ಕೆಲವರು ಈ ರೀತಿ ಇದ್ದಾರೆ, ಕಲ್ಲು ಬುದ್ಧಿಯವರು ಆಗಿದ್ದಾರೆ. ಅವ್ರಿಗೆ ಈ 3 ಅಕ್ಷರ ಕೂಡ ನೆನಪಿರೋದಿಲ್ಲ, ಧಾರಣೆ ಮಾಡ್ಕೊಳ್ಳೋದಿಲ್ಲ, ಮರ್ತೋಗಿರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. बाबा हमको मनुष्य से देवता बनाते हैं क्योंकि बेहद का बाप है ना. ಅವರು ನಮ್ಗೆ ಮನುಷ್ಯರಿಂದ ದೇವತೆ ಮಾಡ್ತಿದ್ದಾರೆ, ಯಾಕೆಂದ್ರೆ ಅವರಂತೂ ಬೇಹದ್ದಿನ ತಂದೆ. ಮನುಷ್ಯರನ್ನ ದೇವತಾ ಮಾಡುವಂತ ಶಕ್ತಿ ಅವರಲ್ಲಿ ಮಾತ್ರ ಇರೋದು. ಬೇಹದ್ ಕಾ ಬಾಪ್ ಹೇ ತೋ ಜರೂರ್ ಬೇಹದ್ ಕಾ ವರ್ಸಾ ಹಿ ದೇಂಗೆ. ಅವರು ಬೇಹದ್ದಿನ ತಂದೆ ಅಂತ ಹೇಳಿದ್ಮೇಲೆ ಅವ್ರು ಕೊಡುವ ಆಸ್ತಿ ಕೂಡ ಬೇಹದ್ದಿನದ್ದೇ ಆಗಿರುತ್ತೆ. ಬೇಹದ್ ಕಾ ವರ್ಸಾ ಹೇ ದೇವತೋಂ ಕೆ ಪಾಸ್. ಬೇಹದ್ದಿನ ಆಸ್ತಿ ಕೂಡ ದೇವತೆಗಳಲ್ಲಿ ಇರುತ್ತೆ. ಈಗ ಇಲ್ಲಿ ಯಾರ ಹತ್ರ ಅವರ ಆಸ್ತಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಇತ್ತಿನ ಸಿರ್ಫ್ ಯಾದ್ ಕರೆ ತೋ ಘರ್ ಮೇ ಭಿ ಬಹುತ್ ಸರ್ವಿಸ್ ಕರ್ ಸಕ್ತೆ ಹೈ. ಬಾಬಾ ಹೇಳ್ತಾರೆ ಈ ಮೂವರ ಅಕ್ಷರಗಳನ್ನ, ಈ 3 ಅಕ್ಷರಗಳನ್ನ ನೆನಪು ಮಾಡಿದ್ರೆ ಸಾಕು, ಮನೆಯಲ್ಲಿ ಕೂಡ ಬಹಳ ಸರ್ವಿಸ್ ಮಾಡ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮನೆಯಲ್ಲಿರೋರ್ಗೂ ಜ್ಞಾನ ಹೇಳ್ಬೇಕಾಗಿದೆ. परंतु यह भी भूल जाते हैं कि कारण किसी को पता नहीं सकता. ಆದ್ರೆ ಈ 3 ಕೂಡ ಅಕ್ಷರಗಳನ್ನ ಮರ್ತೋಗ್ತಾರೆ, ಕಾರಣ ಏನಂತ ಗೊತ್ತಾಗ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. घड़ी घड़ी भूल जाते हैं क्योंकि सारे कल्ब के भूले हुए हैं. ಹೀಗೆ ಬಾಬಾ ಹೇಳ್ತಾರೆ, ಗಳಿಗೆ ಮರ್ತೋಗ್ತಾ ಇದ್ರಿ, ಯಾಕೆಂದ್ರೆ ಇದು ಇಡೀ ಕಲ್ಪದ ಜ್ಞಾನ, ಇಡೀ ಕಲ್ಪನೂ ಮರ್ತೋಗ್ತಾ ಇರ್ತೀರಿ. अब बाप बैठ समझाते हैं. ಇಡೀ ಕಲ್ಪದ ಜ್ಞಾನನೂ ಈಗ ಮರ್ತೋಗಿದ್ರಿ, ಅದೆಲ್ಲವನ್ನ ಬಾಬಾ ಮತ್ತೆ ತಿಳಿಸ್ತಾ ಇದ್ದಾರೆ. ಸತ್ಯಯುಗದಿಂದ ಹೇಳ್ಕೊಂಡು ಕಲಿಯುಗದ ಅಂತ್ಯದವರೆಗೂ ಎಲ್ಲ ಮರ್ತೋಗಿದೆ, ಎಲ್ಲ ಜ್ಞಾನ ಹೇಳ್ತಿದ್ದಾರೆ. वास्तव में यह ज्ञान बहुत सिंपल है, बाकी याद की यात्रा से ಸಂಪೂರ್ಣ ಬಂದ್ ಇಸ್ಮೆ ಮೆಹನತ್ ಹೇ. ಆದ್ರೆ ಬಾಬಾ ಹೇಳ್ತಿದ್ರೆ ಜ್ಞಾನ ಅಂತೂ ಬಹಳ ಸಿಂಪಲ್ ಇದೆ, ಕೇವಲ ನೆನಪಿನ ಯಾತ್ರೆಯಲ್ಲೇ ಸಂಪನ್ನ ಆಗ್ಬಿಡ್ತೀವಿ. ಆದ್ರೂ ಮರ್ತೋಗ್ತೀರಿ, ಪರಿಶ್ರಮ ಪಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾರವರ ಪ್ರಕಾರ ಈ ಜ್ಞಾನ ಬಹಳ ಸಿಂಪಲ್, ತಿಳ್ಕೊಂಡ್ರೆ ಧಾರಣೆ ಮಾಡ್ಕೊಂಡ್ರೆ ತಮಗೂ ಬಹಳ ಸಿಂಪಲ್. ಆದ್ರೆ ಮರ್ತೋಗ್ತಿದ್ದೀರಲ್ಲ, ಅದಕ್ಕಾಗಿ ಕಷ್ಟ ಅನ್ಸುತ್ತೆ, ಪರಿಶ್ರಮ ಅನ್ಸುತ್ತೆ ಅಂತ ಬಾಬಾ ಹೇಳ್ತಾರೆ. बाबा हमारा बाप भी है, ಶಿಕ್ಷಾ भी देते हैं, वर्षा भी देते हैं, ಪವಿತ್ರ भी बनाते हैं. ಹೀಗೆ ಬಾಬಾರು ನಮ್ಗೆ ತಂದೆನೂ ಆಗಿದ್ದಾರೆ, ಆಸ್ತಿ ಕೊಡ್ತಾರೆ, ಶಿಕ್ಷಕರು ಆಗಿದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ, ಮತ್ತು ಸದ್ಗುರು ಆಗಿದ್ದಾರೆ, ಪವಿತ್ರರನ್ನಾಗಿ ಕೂಡ ಮಾಡ್ತಿದ್ದಾರೆ. ಕ್ಯೂಂಕಿ ಪತಿತ ಪಾವನ ಬಾಪ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ಅವರು 3 ಸಂಬಂಧದಲ್ಲಿ ಎಲ್ಲದನ್ನು ಯಾವ ಸಂಬಂಧದಲ್ಲಿ ಏನೇನು ಕೊಡ್ಬೇಕು ಅದೆಲ್ಲಾನು ಕೊಡ್ತಿದ್ದಾರೆ. ಅವರು ಪತಿತ ಪಾವನ ಆಗಿದ್ದಾರೆ. सिर्फ कहते हैं कि सबको यही करो कि मुझे याद करो. ಬಾಬಾ ಕೇವಲ ಇದನ್ನ ಹೇಳ್ತಿದ್ದಾರೆ, ಕೇವಲ ನನ್ನನ್ನ ನೆನಪು ಮಾಡಿ. ಇಷ್ಟು ಸಿಂಪಲ್ ಆಗಿದೆ, ಇಷ್ಟು ಸಹಜ ಆಗಿದೆ, ಇದೊಂದೇ ನಾನು ಹೇಳೋದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಆದ್ರೆ ಅದೊಂದು ಕೂಡ ಮರ್ತೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಿ ಸರ್ವಿಸ್ ಮೇ ಜರಾ ಭಿ ಕದಂ ನಹಿ ಉಠಾತೆ ತೋ ಯಹ ಫಿರ್ ಪದಂ ಕೈಸೆ ಪಾಯಂಗೆ. ಬಾಬಾ ಹೇಳ್ತಿದ್ದಾರೆ, ತಂದೆಯ ಸೇವೆಯಲ್ಲಿ ಹೆಜ್ಜೆನೆ ಇಡ್ಲಿಲ್ಲ, ಮನಸ್ಸು ಮಾಡ್ಲಿಲ್ಲ, ಸಂಕಲ್ಪನೆ ಮಾಡ್ಲಿಲ್ಲ, ನನ್ ಸೇವೆ ಮಾಡ್ಬೇಕನ್ನೋ ವಿಚಾರನೆ ಬರ್ಲಿಲ್ಲ ಅಂದ್ರೆ ಪದವಿ ಹೇಗ್ ಪಡ್ಕೊಳ್ತೀರಿ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಪದಮಾಪತಿ ತೋ ಸರ್ವಿಸ್ ಸೇ ಬಂದ್ ಸಕ್ತೆ. ಪದಮಾಪತಿ ಹೇಗ್ ಆಗ್ತೀರಿ ಅಂದ್ರೆ ಸೇವೆಯಿಂದಾನೇ ಆಗ್ತೀರಿ. ಅನ್ಯರಿಗೆ ತಂದೆಯ ಜ್ಞಾನ ಪರಿಚಯ ಹೇಳಿದಾಗಲೇ ನಾವು ಪದಮಾಪತಿಗಳಾಗ್ತೀವಿ. ಸರ್ವಿಸ್ ಗೆ ಕದಂ ಮೇ ಪದಂ ಲೇ ಆತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಒಂದೊಂದು ಹೆಜ್ಜೆಗೂ ಪದಮದಷ್ಟು ಅಂತ ಹೇಳಿ ಹೇಳೋದು. ತಂದೆಯ ನೆನಪಿನಲ್ಲಿರುವುದು, ತಂದೆಯ ನೆನಪನ್ನ ಅನ್ಯರಿಗೆ ತಿಳಿಸೋದು, ಇದೇ ಹೆಜ್ಜೆ ಹೆಜ್ಜೆಯಲ್ಲೂ ಪದಮದ ಸಂಪಾದನೆ ಅಂತೇಳಿ ಹೇಳಾಗುತ್ತೆ. ಸರ್ವಿಸ್ಗೆ लिए बच्चे कहाँ से भागते रहते हैं. ಸೇವೆಗಾಗಿ ಕೂಡ ಮಕ್ಕಳು ಅಲ್ಲಿ ಇಲ್ಲಿ ಓಡ್ಬೇಕಾಗತ್ತೆ, ಹೋಗ್ಬೇಕಾಗತ್ತೆ. ಕಿತನೆ ಕದಂ ಉಟಾಯ ಜಾತಾ ಹೈ. ಹೀಗೆ ಬಾಬಾ ಹೇಳ್ತಾರೆ, ಹೀಗೆ ಸೇವೆಗಾಗಿ ಎಷ್ಟು ಹೆಜ್ಜೆಗಳನ್ನ ಇಡ್ತೀರಿ, ಅಷ್ಟು ಹೆಜ್ಜೆಗಳಷ್ಟು ಪದಮದಷ್ಟು ಸಿಗತ್ತೆ. ಪದಂ ತೋ ಉನೋಕಿ ಮಿಲೇಗನ,
ಬಾಬಾ ಹೇಳ್ತಾರೆ, ಯಾರು ಸೇವೆಗಾಗಿ ಓಡ್ತಾ ಇರ್ತಾರೋ, ಹೆಜ್ಜೆ ಹೆಜ್ಜೆ ಸೇವೆ ಅಂತ ಇರ್ತಾರೋ ಅವ್ರಿಗಂತೂ ಪದಮದಷ್ಟು ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಹಿ ಬುದ್ಧಿ ಕಿತನಿ ಪೆಹಲೆ ಶೂದ್ರ ಕೋ ಬ್ರಾಹ್ಮಣ ಬನಾನಾ ಪಡೆ. ಬಾಬಾ ಹೇಳ್ತಿದ್ದಾರೆ, ಈಗಂತೂ ತಾವು ಸೇವೆ ಮಾಡೋದಕ್ಕಾಗಿ ಶೂದ್ರ ಇದ್ದವ್ರನ್ನ ಬ್ರಾಹ್ಮಣರನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಬ್ರಾಹ್ಮಣಿ ನಹಿ ಬನೆಂಗೆ ತೋ ಕ್ಯಾ ಬನೆಂಗೆ. ಬಾಬಾ ಹೇಳ್ತಾರೆ, ತಾವು ಶೂದ್ರರನ್ನ ಮೊದಲು ಬ್ರಾಹ್ಮಣರನ್ನಾಗಿ ಮಾಡ್ಕೊಳ್ಳಿ. ಬ್ರಾಹ್ಮಣರನ್ನೇ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಇನ್ನೇನ್ ಆಗ್ತಾರೆ ಅವರು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಸರ್ವಿಸ್ ತೋ ಚಾಯೇನಾ, ಹೀಗೆ ಸೇವೆ ಅಂತೂ ಮಾಡ್ಬೇಕಲ್ವಾ. बच्चों का सर्विस का समाचार ही समाचार भी है, इसलिए सुनाया जाता है कि ಟೆಂಪ್ಟೇಷನ್ ಹುವಾ. ಬಾಬಾ ಕೂಡ ಹೇಳ್ತಿರ್ತಾ, ಮಕ್ಕಳು ಸೇವೆಯ ಸಮಾಚಾರಗಳನ್ನ ತಿಳಿಸ್ತಾ ಇರ್ಬೇಕು. ಆಗ ಗೊತ್ತಾಗುತ್ತೆ ಬಾಬಾ ಇವರು ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಸರ್ವಿಸ್ ಸಹಿ ಪದ ಮಿಲ್ತೆ ಹೈ. ಸೇವೆಯಿಂದಲೇ ತಾವು ಮಕ್ಕಳಿಗೆ ಪದಮದಷ್ಟು ಸಿಗುತ್ತೆ. सिर्फ एक बात की ही सुनाओ जो दुनिया में और कोई नहीं जानते. ಕೇವಲ ಒಬ್ಬ ತಂದೆಯ ಪರಿಚಯವನ್ನೇ ಹೇಳಿ, ಒಬ್ಬ ತಂದೆಯ ಜ್ಞಾನವನ್ನೇ ಹೇಳಿ. ಜಗತ್ನಲ್ಲಿ ಒಬ್ಬ ತಂದೆಯ ಜ್ಞಾನ ಯಾರಿಗೂ ಗೊತ್ತಿಲ್ಲ, ಯಾರು ತಿಳ್ಕೊಂಡಿಲ್ಲ. ಬೇಹದ್ ಕಾ ಬಾಪ್ ಹೇ ಪರಂತು ಬಾಪ್ ಕಾ ಕೋಯಿ ಭಿ ಪತಾ ನಹಿ ಹೇ. ಆದ್ರೆ ಇಡೀ ಬೇಹದ್ದಿನ ಜಗತ್ತಿಗೆ ಇವರು ಬೇಹದ್ದಿನ ತಂದೆ ಆಗಿದ್ದಾರೆ. ಆದ್ರೆ ಬೇಹದ್ದಿನ ತಂದೆ ಯಾರು ಅನ್ನೋದು ಕೂಡ ಅಂತ ಯಾರಿಗೂ ತಿಳ್ಕೊಂಡಿಲ್ಲ. ಬಲೆ ನೆನಪು ಮಾಡ್ತಿದ್ದಾರೆ, ಆದ್ರೆ ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನ್ ನಮ್ಗೆ ಆಸ್ತಿ ಕೊಡ್ತಾರೆ, ಅವರ ಪರಿಚಯ ಅಂತೂ ಯಾರಿಗೂ ಇಲ್ಲ. ಸಿರ್ಫ್ ಐಸೆ ಹಿ ಗಾಡ್ ಫಾದರ್ ಕಾತೆ रहते हैं. ಹೀಗೆ ಕೇವಲ ಗಾಡ್ ಫಾದರ್, ಶಿವ, ಅಲ್ಲಾ, ಖುದಾ, ಈಶ್ವರ, ಭಗವಂತ ಅಂತ ಹೇಳ್ತಾರೆ, ಹೆಸರುಗಳು ಮಾತ್ರ ಅಂತ ಬಾಬಾ ಹೇಳ್ತಾರೆ. ಆದ್ರೆ ಅವ್ರದ್ದು ಕರ್ತವ್ಯ ಏನು, ಅವ್ರು ನಮ್ಗೆ ಏನು ಕೊಡ್ತಿದ್ದಾರೆ, ಏನ್ ಪ್ರಾಪ್ತಿ ಸಿಗುತ್ತೆ ಅವರಿಂದ ಅಂತೂ ಯಾರಿಗೂ ಗೊತ್ತಿಲ್ಲ. ವಹ ಟೀಚರ್ ಹೇ ಯಹ ತೋ ಕೋಯಿ ಭಿ ಬುದ್ಧಿ ಮೇ ನಹಿ ಹೋಗಾ. ಭಗವಂತ ಟೀಚರ್ ಆಗಿದ್ದಾರೆ ಅನ್ನುವಂಥದ್ದಂತೂ ಯಾರ ಬುದ್ಧಿಯಲ್ಲೂ ಇಲ್ಲ. ಕೇವಲ ತಂದೆ ಅಂತ ಹೇಳ್ತಿದ್ದಾರೆ, ಭಗವಂತ ಅಂತ ಹೇಳ್ತಿದ್ದಾರೆ, ಆದ್ರೆ ಅವರು ಟೀಚರ್ ಆಗಿದ್ದಾರೆ. ಏನ್ ಕೊಡ್ತಾರೆ ಟೀಚರ್ ಆಗಿ ಅನ್ನೋದು ಗೊತ್ತಿಲ್ಲ. ಸ್ಟೂಡೆಂಟ್ ಕಿ ಬುದ್ಧಿ ಮೇ ಹಮೇಶಾ ಟೀಚರ್ ಯಾದ್ ರಹತಾ ಹೈ. ಅಲ್ಲಿಯ ಲೌಕಿಕ ಟೀಚರ್ದಲ್ಲಿ, ಶಾಲೆಯಲ್ಲಿ ಮಕ್ಕಳ ಬುದ್ಧಿಯಲ್ಲಿ, ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಕರೇ ನೆನಪಿರ್ತಾರೆ. तो पूरी रीति नहीं पढ़ते ही उनको ಅನ್ಪढ़ कहा जाता है. ಹೀಗೆ ಬಾಬಾ ಹೇಳ್ತಾರೆ, ಅಲ್ಲಿ ಕೂಡ ಪೂರ್ಣ ವಿದ್ಯೆಯನ್ನ ಓದ್ಲಿಲ್ಲ ಅಂದ್ರೆ ಅನ್ಪढ़ ಅಂತ ಹೇಳಿ ಹೇಳಲಾಗುತ್ತೆ. ವಿದ್ಯೆನೇ ಓದ್ಲೇ ಇಲ್ಲ, ಜ್ಞಾನನೇ ತಿಳ್ಕೊಂಡಿಲ್ಲ, ಲೌಕಿಕದ್ದು ಅಂದ್ರೆ ಅನ್ಪढ़ ಅಂತ ಹೇಳಿ ಹೇಳ್ತಾರೆ. ಬಾಪ್ ಕಾತ್ ಹೇ ಹರ್ ಜಾ ನಹಿ ಹೈ. तुम कुछ भी न पढ़े हो यह तो समझ सकते हो ना कि हम ಭಾಗ್ಯಶಾಲಿ है. ಬಾಬಾ ಹೇಳ್ತಾರೆ, ಪರವಾಗಿಲ್ಲ, ಆ ಲೌಕಿಕ ವಿದ್ಯೆಯನ್ನ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಇಲ್ಲಂತೂ ತಾವು ಆ ವಿದ್ಯೆಯನ್ನ ಓದಿಲ್ಲ ಅಂದ್ರೂ ಕೂಡ ಈ ವಿದ್ಯೆ ಓದ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಷ್ಟಂತೂ ಗೊತ್ತಾಗತ್ತೆ, ನಾವೆಲ್ಲ ಆತ್ಮಗಳು ಬಾಯಿ ಆಗಿದ್ವಿ, ನಾವೆಲ್ಲ ಆತ್ಮಗಳಿಗೆ ತಂದೆ ಒಬ್ರೇ ಆಗಿದ್ದಾರೆ. ಈ ರಹಸ್ಯವನ್ನಂತೂ ತಿಳ್ಕೊಳ್ಬಹುದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಮಾರ ಬಾಪ್ ಬೇಹದ್ ಕಾ ಬಾಪ್ ಹೇ. ಇಲ್ಲಿ ಓದಿಸೋರು ನಮ್ಗೆ ಬೇಹದ್ದಿನ ತಂದೆ ಆಗಿದ್ದಾರೆ. ಬಾಬ್ ಆತೆ ಹೇ ಏಕ ಧರ್ಮಕ್ಕೆ ಸ್ಥಾಪನೆ ಕರ್ನೆ. ಬಾಬಾ ಬರೋದೇ ಒಂದೇ ಧರ್ಮದ ಸ್ಥಾಪನೆ ಮಾಡೋದಕ್ಕಾಗಿ. ಬ್ರಹ್ಮ ದ್ವಾರ ಕರ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ನಾನು ಸ್ಥಾಪನೆ ಮಾಡ್ಲಿಕ್ಕೆ ಬರ್ತೀನಿ ಅಂದ್ರೆ ಅರ್ಥ ಬ್ರಹ್ಮನವರ ಮೂಲಕನೇ ಸ್ಥಾಪನೆ ಮಾಡ್ತೀನಿ. ಪರಂತು ಲೋಗ್ ಕುಚ್ ಬಿ ಸಮಜ್ತೆ ನಹಿ. ಆದ್ರೆ ಮನುಷ್ಯರು ನನ್ನ ಕುರಿತಾಗಿ ಏನನ್ನು ಕೂಡ ತಿಳ್ಕೊಂಡಿಲ್ಲ. ಏನ್ ಸ್ಥಾಪನೆ ಮಾಡ್ತೀನಿ, ಹೇಗ್ ಸ್ಥಾಪನೆ ಮಾಡ್ತೀನಿ, ನಿರಾಕಾರ ಆಗಿದ್ದೀನಿ, ದೇಹ ಆಧಾರ ತೆಗೆದುಕೊಳ್ತೀನಿ, ಇದನ್ನಂತೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ईश्वर अगर कभी न आया है आया होगा तो उनको बुलाते हैं, क्योंकि ये लिबरेटर आओ पति से पावन बनाओ. ಬಾಬಾ ಹೇಳ್ತಿದ್ದಾರೆ, ಈಶ್ವರ ಯಾವಾಗ್ಲೂ ಒಂದ್ಸರಿ ಬಂದಿದ್ದಾರೆ, ಬಂದಿದ್ದಕ್ಕೋಸ್ಕರನೇ ತಾವು ಕರೀತಾ ಇದ್ರಿ. ಹೇ ಪತಿತ ಪಾವನ ಬನ್ನಿ, ಮುಕ್ತಿದಾತ, ನಮ್ಮನ್ನ ಮುಕ್ತ ಮಾಡಿ ಕರ್ಕೊಂಡು ಹೋಗಿ, ಪಾವನ ಮಾಡಿ, ಸುಖದ ಜಗತ್ತಿಗೆ ಹೋಗಿ ಕರ್ಕೊಂಡು ಹೋಗಿ ಅಂತ ಹೇಳಿ ಕರಿತಿದ್ರಿ. ಅಂದ್ರೆ ಯಾವಾಗೂ ಬಂದಿದ್ರು, ಮತ್ತೆ ಬರ್ತಾರೆ ಅಂತೇಳಿ ನಂಬಿಕೆಯಿಂದ ಕರಿತಾ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಬ್ಕಿ ಪತಿತೋ ಕೋ ಯಾದ್ ಕರ್ತೆ ಹೇ, फिर शास्त्र क्या पढ़ेंगे.
ಬಾಬಾ ಹೇಳ್ತಿದ್ದಾರೆ, ಯಾವಾಗ ಪತಿತರ ಪತಿತ ಪಾವನ್ ಕೋ ಯಾದ್ ಕರ್ತೆ ಹಿ, ಪತಿತ ಪಾವನ ತಂದೆ ನೆನಪು ಮಾಡ್ತಿರಂದ್ಮೇಲೆ ಮತ್ತೆ ಶಾಸ್ತ್ರವನ್ನ ಯಾಕೆ ಓದ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ತೀರ್ಥ ಪರ್ ಕ್ಯೂ ಜಾತೆ ಹಿ, ತೀರ್ಥಗಳಿಗೆ ಯಾಕೆ ಹೋಗ್ತಾ ಇದ್ರಿ? ವಹ ಯಹ ಬೈಠಾ ಹೇ ಕ್ಯಾ? ಬಾಬಾ ಹೇಳ್ತಾರೆ, ತೀರ್ಥ ಹತ್ರ ಹೋಗ್ತೀರಾ, ಅವ್ರೇನ ಅಲ್ಲಿ ಕೂತಿದಾರೇನು ಅಂತ ಬಾಬಾ ಕೇಳ್ತಾರೆ. ಬಾಬಾ ಕೂತಿರೋದು ಇಲ್ಲಿ. ಹಾಗಾಗಿ ಇಲ್ಲಿ ನೆನಪು ಮಾಡದೆ ಶಾಸ್ತ್ರಗಳನ್ನ, ಇಲ್ಲಿಯ ವಿದ್ಯೆಯನ್ನ ಓದಿ ಮನುಷ್ಯರು ಬರ್ದಿರುವ ಶಾಸ್ತ್ರಗಳನ್ನ ಓದ್ತೀರಾ, ಅಲ್ಲಿ ತೀರ್ಥಗಳಿಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ಬಾಬಾ ಕೂತಿದ್ದಾರ? ಇಲ್ಲೇ ಕೂತಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿ ಜಾನ್ತೆ ಹೇ ನಹಿ, ಆದ್ರೆ ಭಗವಂತನ ಕುರಿತಾಗಿ ಇನ್ನೂ ಕೂಡ ತಿಳ್ಕೊಳ್ತಾ ಇಲ್ಲ. जबकि पतित पावन ईश्वर ही तो गंगा स्नान आदि से कोई पावन हो सक पावन कैसे हो सकता है? ಬಾಬಾ ಹೇಳ್ತಿದ್ದಾರೆ, ಪತಿತ ಪಾವನ ಈಶ್ವರನೇ ಆಗಿರ್ಬೇಕಾದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾವನ ಹೇಗಾಗ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ಸ್ವರ್ಗ ಮೇ कोई स्वर्ग में कोई कैसे जा सकते हैं? ಜನ್ಮ ತೋ ಯಹ ಹಿ ಲೇನಾ ಹಿ ಹೈ. ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಪಾವನ ಆಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ, ಅದೇಗ್ ಸಾಧ್ಯ ಅಂತ ಬಾಬಾ ಕೇಳ್ತಾರೆ. ಗಂಗಾ ಸ್ನಾನ ಮಾಡೋದ್ರಿಂದ ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ, ಅವ್ರು ಮತ್ತೆ ಇಲ್ಲೇ ಜನ್ಮ ಪಡ್ಕೊಳ್ಬೇಕಾಗತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ನಹಿ ದುನಿಯಾ ಅವರು ಪುರಾಣಿ ದುನಿಯಾ ಮೇ ಫರ್ಕ್ ತೋ ಫರ್ಕ್ ತೋ ಹೈನಾ. ಹೀಗೆ ಹಳೆ ಜಗತ್ತು ಮತ್ತು ಹೊಸ ಜಗತ್ತು ಇದರ ಮಧ್ಯದಲ್ಲಿ ವ್ಯತ್ಯಾಸ ಅಂತೂ ಇದೆ. ಇಸ್ಕೋ ಸತ್ಯುಗ ತೊಡೆ ಹಿ ಕहेಂಗೆ. ಈ ಜಗತ್ತಿಗೆ, ಹಳೆಯ ಜಗತ್ತಿಗೆ ಇದಕ್ಕೆ ಸತ್ಯುಗ ಅಂತೇಳಿ ಹೇಳಲಾಗುತ್ತೇನು? ಅವತ್ತು ಕಲಿಯುಗ ಇದಂತೂ ಕಲಿಯುಗ ಆಗಿದೆ. ಇದಕ್ಕೆ ಸ್ವರ್ಗ ಅಂತೇಳಿ ಹೇಳೋದಿಲ್ಲ. ಈ ಕಲಿಯುಗದಲ್ಲಿ ಮತ್ತೆ ಇಲ್ಲೇ ಜನ್ಮ ಪಡ್ಕೊಳ್ತಾರ ಅಂದ್ರೆ ಅವ್ರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳಿ ಕೂಡ ಹೇಳಕ್ ಆಗೋದಿಲ್ಲ. ಮನುಷ್ಯರಿಗೆ ತೋ ಬಿಲ್ಕುಲ್ ಹಿ ಪತ್ತರ ಬುದ್ಧಿ. ಮನುಷ್ಯರಿಗಂತೂ ಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಯಾವ್ದು ಎಲ್ಲೆಲ್ಲಿ ಹೇಳ್ಬೇಕು, ಯಾವ್ದು ಎಲ್ಲಿದೆ, ಇದ್ರಿಗೆ ಯಾವ್ದು ವ್ಯತ್ಯಾಸ ಗೊತ್ತಿಲ್ಲ. ಈ ಕಲಿಯುಗನ್ನೇ ಸ್ವರ್ಗ ಅಂತಿದ್ದಾರೆ. ಇದೇ ಮತ್ತೆ ಇದ್ರಲ್ಲೇ ಎಲ್ಲಾ ಸುಖ ಇದೆ ಅಂತ ಹೇಳಿ ತಿಳ್ಕೊಳ್ತಾರೆ. ಇಷ್ಟು ದುಃಖ ಇರುತ್ತಲ್ಲ, ಇದೇ ಸುಖ ಅಂತ ಹೇಳಿ ತಿಳ್ಕೊಳ್ತಾರೆ. ನಾವೇ ಪಾವನ ಇದೀವಿ ಅಂತ ಹೇಳಿ ತಿಳ್ಕೊಳ್ತಾರೆ. ನಾವೇ ಪವಿತ್ರ ಇದೀವಿ ಅಂತ ಕೂಡ ತಿಳ್ಕೊಳ್ತಾರೆ. जहाँ थोड़ा सुख देखते हैं तो ಸ್ವರ್ಗ समझ लेते हैं. ಈ ಜಗತ್ತಲ್ಲಿ ಸ್ವಲ್ಪ ಏನಾದ್ರೂ ಸುಖ ಇದೆ ಅಂತ ಅನ್ಸಿದ್ರೆ ಸಾಕು, ಇದೇ ಸ್ವರ್ಗ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಏನಾದ್ರೂ ಸೇವೆ ಮಾಡಿದ್ರೆ ಸಾಕು, ಇಷ್ಟು ದೊಡ್ಡ ಸೇವೆ ಮಾಡಿದ್ವಿ ಅಂತ ಹೇಳಿ ಹೇಳ್ಕೊಳ್ತಾರೆ. ಹೀಗೆ ಬಾಬಾ ಹೇಳ್ತಿದ್ರು, ಈ ಜಗತ್ನಲ್ಲಿ ಸ್ವಲ್ಪ ಸಿಕ್ಕರೆ ಸಾಕು ಅದೇ ದೊಡ್ಡದು ಅಂತ ಹೇಳಿ ಹೇಳ್ಕೊಳ್ಳೋರು ಇದ್ದಾರೆ. ಜಬ್ತು यह बाप ही समझाते हैं, बाप कोई ಗಾಲಿ ನಹಿ ದೇತೆ ಹೇ. ಆದ್ರೆ ಬಾಬಾ ಬೈತಾ ಇಲ್ಲ, ತಿಳುವಳಿಕೆ ಕೊಡ್ತಿದ್ದಾರೆ. ಈ ಜಗತ್ತು ಸ್ವಲ್ಪ ಇಲ್ಲಿ ಸುಖ ಸಿಕ್ತಂದ್ರೆ ಇದನ್ನೇ ಸ್ವರ್ಗ ಅಂತಿರಲ್ಲ ಅಂತ ಹೇಳಿ ಹೇಳ್ತಾರಂದ್ರೆ ನಾನ್ ಬೈತಾ ಇಲ್ಲ, ತಿಳುವಳಿಕೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಈ ಜಗತ್ತು ಸ್ವರ್ಗ ಅಲ್ಲ, ಸತ್ಯಯುಗ ಅಲ್ಲ, ಇದು ಕಲಿಯುಗ ಆಗಿದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಶಿಕ್ಷಾ ಭೀ ದೇತೆ ಹೇ. ಹೀಗೆ ಬಾಬಾ ಶಿಕ್ಷಣವನ್ನ ಕೊಡ್ತಿದ್ದಾರೆ. ಸಬ್ಕೋ ಸದ್ಗತಿ ಭೀ ದೇತೆ ಹೇ. ಎಲ್ಲರಿಗೂ ಸದ್ಗತಿ ಕೂಡ ಮಾಡ್ತಾರೆ. ಶಿಕ್ಷಣ ಕೊಟ್ಟು ಶಿಕ್ಷಣದ ಮೂಲಕ ಎಲ್ಲರ ಸದ್ಗತಿ ಮಾಡ್ತಿದ್ದಾರೆ. ಭಗವಾನ್ ಬಾಪ್ ಹೇ ತೋ ಬಾಪ್ ಸೆ ಜರೂರ್ ಕುಚ್ ಮಿಲ್ನಾ ಚಾಹಿಯೆ. ಭಗವಂತ ತಂದೆ ಆಗಿದ್ದಾರೆ ಅಂದ್ಮೇಲೆ ತಂದೆಯಿಂದ ಏನಾದ್ರೂ ತಾವ್ ಮಕ್ಕಳಿಗೆ ಸಿಗ್ಬೇಕಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ಸದ್ಗತಿ ಸಿಗುತ್ತೆ, ಸ್ವರ್ಗದಲ್ಲಿ ಹೋಗ್ತೀವಿ. ಸ್ವರ್ಗ ಬೇಡ ಅಂದವ್ರಿಗೆ ಮುಕ್ತಿ ಸಿಗುತ್ತೆ, ಮುಕ್ತಿಯಲ್ಲೇ ಇರ್ತೀವಿ, ತಂದೆಯ ಜೊತೆಗೆ ಇರ್ತೀವಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಅಕ್ಷರ್ ಬಿ ऐसा है जो उनसे ವಸಾಕೆ ಖುಷ್ಬು ಜರೂರ್ ಆತಿ ಹೇ. ತಂದೆ ಎನ್ನುವಂತ ಅಕ್ಷರ ಹೀಗಿದೆ, ತಂದೆ ಅಂದ್ರೆ ಹೇಳಿದ್ರೆ ಸಾಕು ಅದರ ಅವರ ಆಸ್ತಿಯ ಸುವಾಸನೆ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಂದೆ ಅಂದ್ರನೇ ಆಸ್ತಿ. ತಂದೆ ಅಂದ್ರೆ ಅವ್ರ ಮಗ ಆಗಿದ್ರೆ ಅಂದ್ರೆ ಅವ್ರಿಗೆ ಆಸ್ತಿ ಸಿಕ್ಕೇ ಸಿಗುತ್ತೆ. ಇದು ನಿಯಮ ಕೂಡ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅವ್ರ ಬಲ್ ಕಿತ್ನಾ ಭಿ ಕಾಕಾ ಮಾಮಾ ಆದಿ ಹೇ ಪರಂತು ಉನ್ಸೆ ವರ್ಷಾ ಭಿ ಖುಷ್ಬು ನಹಿ ಆತಿ. ಬಲೆ ಈ ಜಗತ್ನಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೆ ಸಂಬಂಧಿಗಳಿರ್ಬೋದು, ಕಾಕ ಮಾಮ ಚಾಚಾ ಅಂತ ಹೇಳಿ, ಆದ್ರೆ ಅವ್ರಿಂದಂತೂ ಎಲ್ಲಾದ್ರೂ ಆಸ್ತಿಯ ಸುಗಂಧ ಬರುತ್ತೇನೋ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಅಂತರ್ಮುಖಿ ಹೋ ವಿಚಾರ ಕರೋ ಕಿ ಬಾಪ್ ಟೀಕ್ ಗಾತೆ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ಅಂತರ್ಮುಖಿಯಾಗಿ
ವಿಚಾರ ಮಾಡಿ. ಬಾಬಾ ಎಷ್ಟು ಹೇಳುದೆಷ್ಟು ಸತ್ಯ ಆಗಿದೆ ಅಲ್ಲ. ಈ ಕಾಕ ಚಾಚಾ ಮಾಮ ಅಂತೆಲ್ಲ ನಾವು ಸಂಬಂಧಿಗಳಿಂದ ಎಷ್ಟು ಓಡಾಡ್ತೀವಿ, ಅವ್ರಿಗೋಸ್ಕರ ಎಷ್ಟು ಸಮಯ ಕೊಡ್ತೀವಿ, ಆದ್ರೆ ಅವರಿಂದ ನಮ್ಗಂತೂ ಏನು ಸಿಗೋದಿಲ್ಲ. ಅದೇ ಎಲ್ಲ ಸಮಯನ ತಂದೆ ಸೇವೆಯಲ್ಲಿ, ತಂದೆ ನೆನಪಿನಲ್ಲಿ ಹಾಕಿದ್ರೆ ಎಷ್ಟು ಆಸ್ತಿ ಸಿಗುತ್ತೆ ಎಲ್ಲ ಅಂತ ಹೇಳಿ ಅಂತರ್ಮುಖಿಯಾಗಿ ಯೋಚನೆ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಗುರುಕೆ ಪಾಸ್ ಕೊಯಿ ಜಯಾದಾದ್ ಹೋತಿ ನಹಿ. ಬಾಬಾ ಹೇಳ್ತೀನಿ, ಗುರುಗಳ ಹತ್ರ ಅಂತೂ ಯಾವ್ದೇ ಆಸ್ತಿ ಸಿಗೋದಿಲ್ಲ. ವಹತೋ ಖುದ್ ಹಿ ಘರ್ ಬಾರ್ ಚೋಡ್ತೆ ಹೈ. ಅಲ್ಲಿ ಅಂತ ಅವ್ರು ಸ್ವತಃ ಆಗಿ ಮನೆ ಮಠ ಎಲ್ಲಾ ಆಸ್ತಿಯನ್ನ ಬಿಟ್ಟು ಹೋಗ್ತಾರೆ. ತುಮಾರ ಸನ್ಯಾಸ್ ಕಿಯಾ ತುಮ್ನೆ ಸನ್ಯಾಸ್ ಕಿಯಾ ಹೇ ವಿಕಾರೋ ಕಾ. ಆದ್ರೆ ತಾವು ಮನೆಯಲ್ಲೇ ಇರ್ತೀರಿ, ಸಂಬಂಧಿಗಳ ಜೊತೆನೆ ಇರ್ತೀರಿ, ತಾವು ಸನ್ಯಾಸ ಮಾಡ್ತಾ ಇರೋದು ಈ ವಿಕಾರಗಳ ಜೊತೆ ಮಾತ್ರ, ಆತ್ಮಗಳ ಜೊತೆ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸಂಬಂಧಿಗಳ ಜೊತೆ ಅಲ್ಲ ನೀವು ಸನ್ಯಾಸ ಮಾಡ್ತಾ ಇರೋದು, ವಿಕಾರದ ಸನ್ಯಾಸ. वह तो कह देते हैं हमने घर बार छोड़ा, तुम कहते हो हम सारी दुनिया के विकारों का ಸನ್ಯಾಸ करते हैं. ಅವ್ರು ಹೇಳ್ತಾರಂತೆ, ಆ ಸನ್ಯಾಸಿಗಳಂತೂ ಮನೆ ಮಠ ಎಲ್ಲವನ್ನ ಬಿಟ್ಟು ಬಂದಿದ್ವಿ, ಆಸ್ತಿ ಸಂಪತ್ತು ಎಲ್ಲಾ ಬಿಟ್ಟು ಬಂದಿದ್ವಿ. ಆದ್ರೆ ತಾವ್ ಹೇಳ್ತೀರಂತೆ, ನಾವಂತೂ ಇಡೀ ಜಗತ್ತಿನಲ್ಲಿ ಇರುವ ವಿಕಾರಗಳನ್ನೆಲ್ಲ ಬಿಟ್ಟಿದ್ವಿ, ನಮ್ದು ವಿಕಾರದ ಜೊತೆಗೆ ಸನ್ಯಾಸ ಅಂತ ಹೇಳಿ ಹೇಳ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ನೈ ದುನಿಯಾ ಮೇ ಜಾನ ಕಿತನ ಸಹಜೆ. ಬಾಬಾ ಹೇಳ್ತಾರೆ, ಈ ರೀತಿ ವಿಕಾರಗಳನ್ನ ಬಿಟ್ಟಾಗ ಹೊಸ ಜಗತ್ನಲ್ಲಿ ಹೋಗೋದು ಎಷ್ಟು ಸಹಜ ಆಗಿದೆ. यह संन्यास करते हैं सारे ಪುರಾಣಿ ಸೃಷ್ಟಿ ತಮೋ ಪ್ರಧಾನ್. ಬಾಬಾ ಹೇಳ್ತಿದ್ದಾರೆ, ಅವ್ರು ಸನ್ಯಾಸ ಮಾಡ್ತಾ ಇರೋದು ಇದೇ ಹಳೆ ಜಗತ್ತಿಗಾಗಿ. ಹಳೆ ಜಗತ್ತಲ್ಲೇ ಇರ್ತಾರೆ, ಹಳೆ ಸೃಷ್ಟಿಯಲ್ಲೇ ಇರ್ತಾರೆ. ಆದ್ರೆ ತಾವು ಈ ಹಳೆ ಸೃಷ್ಟಿಯಿಂದ ಹೊಸ ಜಗತ್ತಿಗೆ ಹೋಗೋದಕ್ಕಾಗಿ ಸನ್ಯಾಸ ಮಾಡ್ತಾ ಇದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. सतयुग में सतयुग है ही नई दुनिया, या वहाँ भी जानते हो नई दुनिया थी जरूर. ಬಾಬಾ ಹೇಳ್ತಿದ್ದಾರೆ, ಸತ್ಯುಗ ಅಂದ್ರೇನೆ ಹೊಸ ಜಗತ್ತು. ನಿಮ್ ಮಕ್ಳಿಗೆ ಗೊತ್ತಾಗಿದೆ, ಅದು ಸ್ವರ್ಗ ಆಗಿದೆ, ಹೊಸ ಜಗತ್ತಾಗಿದೆ. सब गाते हैं ಸ್ವರ್ಗ कहा ही जाता है नई दुनिया को. ಎಲ್ರು ಗಾಯನ ಮಾಡ್ತಿದ್ದಾರೆ, ಸ್ವರ್ಗ ಅಂದ್ರೆ ಹೊಸ ಜಗತ್ತು, ಸ್ವರ್ಗ ಇದೆ, ವೈಕುಂಠ ಇದೆ ಅಂತೇಳಿ. ಪರಂತು ಅವ್ರು ಸಿರ್ಫ್ ಕಹನೆ ಮಾತ್ರ ಕಹ ದೇತೆ ಹೈ. ಹೇಳಿಕೆ ಮಾತ್ರಕ್ಕೆ ಹೇಳ್ತಾರೆ, ಸ್ವರ್ಗ ಇದೆ, ಸ್ವರ್ಗಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋದ್ರು, ಹೀಗೆ ಹೇಳಿಕೆಗಾಗಿ. ಆದ್ರೆ ಅದು ಎಲ್ಲಿತ್ತು ಆ ಸ್ವರ್ಗಕ್ಕೆ, ಯಾರು ಹೋಗ್ಲಿಕ್ಕೆ ಸಾಧ್ಯ, ಸ್ವರ್ಗದಲ್ಲಿ ಎಂತವ್ರು ಜನ್ಮ ಪಡ್ಕೊಳ್ತಾರೆ, ಇದ್ರ ಬಗ್ಗೆ ಅಂತೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಮಜ್ ಕುಚ್ ಭಿ ನಹಿ. ಏನನ್ನು ಕೂಡ ಸ್ವರ್ಗದ ಬಗ್ಗೆ ತಿಳ್ಕೊಂಡಿಲ್ಲ. ಸ್ವರ್ಗ ಇರುತ್ತೆ, ಯಾರು ಸ್ಥಾಪನೆ ಮಾಡ್ತಾರೆ, ಅಲ್ಲಿ ವಾಸ ಮಾಡ್ಲಿಕ್ಕೆ ಏನೆಲ್ಲ ಅರ್ಹತೆಗಳಿರ್ಬೇಕು, ಇದಂತೂ ಏನು ಗೊತ್ತಿಲ್ಲ. तो बाप बच्चों को कहते हैं सिर्फ यहाँ विचार कर, बाबा हमारा बाप भी है, ಶಿಕ್ಷಾ ಶಿಕ್ಷಕ್ ಹೇ ಅವ್ರ ಸದ್ಗುರು ಬಿ ಹೇ. ಬಾಬಾ ನಮ್ಮ ಮಕ್ಕಳಿಗಾಗಿ ಕೇವಲ ಈ ಅಕ್ಷರಗಳನ್ನು ಮಾತ್ರ ನೆನಪಿಟ್ಕೊಳ್ಳಿ, ವಿಚಾರ ಮಾಡಿ. ತಂದೆ ಆಗಿದರಂದ್ರೆ ತಂದೆ ಮೂಲಕ ಏನೇನ್ ಸಿಗ್ತಾ ಇದೆ ಅದ್ರದ್ದು ವಿಚಾರ ಮಾಡಿ. ಶಿವಬಾಬಾರವರು ಶಿಕ್ಷಕ ಆಗಿದ್ದಾರೆ, ಶಿಕ್ಷಕ ಆಗಿ ಏನೇನ್ ಕೊಡ್ತಿದ್ದಾರೆ, ಎಂಥ ವಿದ್ಯೆ ಓದಿಸ್ತಿದ್ದಾರೆ, ಆ ವಿದ್ಯೆಯ ಪ್ರಾರಬ್ಧ ಏನ್ ಸಿಗುತ್ತೆ, ಆ ವಿದ್ಯೆಯ ಪದವಿ ಏನ್ ಸಿಗುತ್ತೆ, ಇದ್ರದ್ದು ವಿಚಾರ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಸದ್ಗುರು ಆಗಿದ್ದಾರೆ ಅಂದ್ಮೇಲೆ ಆ ಸದ್ಗುರು ನಮ್ಗೆ ಏನನ್ನ ಕೊಡ್ತಿದ್ದಾರೆ, ಇದ್ರದ್ದು ವಿಚಾರ ಮಾಡಿ. ಸಬ್ಕೋ ಲೇ ಜಾಯ್ಗೆ. ಸದ್ಗುರು ಆಗಿ ಎಲ್ಲರನ್ನ ಮನೆ ಕರ್ಕೊಂಡು ಹೋಗ್ತಾರೆ, ಪೂರ್ತಿ ಜೀವನ್ ಮುಕ್ತಿಯಲ್ಲಿ ಕಳಿಸ್ಕೊಡ್ತಿದ್ದಾರೆ. ಅಕ್ಷರ ಹಿ ದೋ ಹಿ ಹೈ, ಮನ್ ಮನ ಭಾವ. ಇಸ್ಮೇ ಸಬ್ ಆ ಜಾತಾ ಹೈ. ಆದ್ರೆ ಅಕ್ಷರ ಅಂತೂ ಎರಡೇ ಇದಾವೆ, ಮನ್ಮನಾಭವ. ಆ ಮನ್ಮನಾಭವದಲ್ಲೇ ಎಲ್ಲಾನು ಬಂದ್ಬಿಡುತ್ತೆ. ಎಷ್ಟು ಸಿಂಪಲ್, ಎಷ್ಟು ಸಹಜ ಮಾತು ಅಂತ ಕೂಡ ಬಾಬಾ ಹೇಳ್ತಿದ್ದಾರೆ. ಪರಂತು ಯಹ ಬಿ ಭೂಲ್ ಜಾತೆ ಹೈ. ಈ ಎರಡು ಅಕ್ಷರಗಳನ್ನು ಕೂಡ ಮರ್ತೋಗ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಪತಾ ನಹಿ ಬುದ್ಧಿ ಮೇ ಕ್ಯಾ ಕ್ಯಾ ಯಾದ್ ರಹತಾ ಹೈ. ಗೊತ್ತಾಗ್ತಾ ಇಲ್ಲ ನಿಮ್ ಮಕ್ಕಳ ಬುದ್ಧಿಯಲ್ಲಿ ಏನೇ ನೆನಪಿದೆ ಅಂತ. ನನ್ನ ಎರಡು ಅಕ್ಷರಗಳು ಕೂಡ ನೆನಪು ಮಾಡ್ತಾ ಇಲ್ಲ ಅಂದ್ರೆ ಇನ್ನು ಬುದ್ಧಿಯಲ್ಲಿ ಏನೇ ನೆನಪು ಮಾಡ್ತಾ ಇದ್ದೀರಿ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. नहीं तो रो, रोज सिखलाकर दो कि इतना समय हम किस ಅವಸ್ಥಾ ಮೇ बैठे थे. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಪ್ರತಿ ದಿನ ಬರಿಬೇಕಂತೆ.
ನಾವು ಇಡೀ ದಿನದಲ್ಲಿ ಯಾವ ಅವಸ್ಥೆಯಲ್ಲಿ ಕೂತ್ಕೊಂಡಿದ್ವಿ. ಬಾಬಾರವ್ರಿಗೆ ಹೇಳಿದ್ರು ನಮ್ ಬುದ್ಧಿಯಲ್ಲಿ ಯಾಕೆ ಮರ್ತೋಗ್ತಾ ಇದೆ ಜ್ಞಾನ. ಹಾಗಾದ್ರೆ ಬುದ್ಧಿಯಲ್ಲಿ ಬಾಬಾ ಜ್ಞಾನ ಮರ್ತೋಗ್ತಿದೆ ಅಂದ್ಮೇಲೆ ಇನ್ನು ಏನೋ ನೆನಪು ಮಾಡ್ತಾ ಇದ್ರಿ, ಇನ್ನು ಏನೋ ವಿಚಾರ ಮಾಡ್ತಿದ್ರಿ. ಹಾಗಾದ್ರೆ ಏನೇನು ವಿಚಾರ ಮಾಡ್ತಾ ಇದ್ದೀರಿ ಅನ್ನೋದನ್ನ ಬರೆದು ಬಾಬಾರವ್ರಿಗೆ ತಿಳಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ बैठे हो बाप टीचर सतगुरु के सामने तो यही याद आना चाहिए ना. ಹೀಗೆ ತಾವು ಕುಳಿತುಕೊಂಡಿರೋದು ತಂದೆ, ಶಿಕ್ಷಕ, ಸದ್ಗುರುವಿನ ಸಮ್ಮುಖದಲ್ಲಿ. ಹಾಗಾದ್ರೆ ಅವ್ರ ಸಮ್ಮುಖದಲ್ಲಿ ಕೂತಿದಿರಂದ್ಮೇಲೆ ಅವರದ್ದೇ ನೆನಪಿರ್ಬೇಕಲ್ಲ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಸ್ಟೂಡೆಂಟ್ को टीचर ही याद आएंगे ना परंतु ಯಹ ಮಾಯಾ ಹೈ. ಬಾಬಾ ಹೇಳ್ತಾರೆ ಅಲ್ಲಿ ಕೂಡ ಲೌಕಿಕದಲ್ಲಿ ವಿದ್ಯಾರ್ಥಿಗಳು ಟೀಚರ್ನನ್ನೇ ನೆನಪು ಮಾಡ್ತಾ ಇರ್ತಾರೆ. ಅದೇ ರೀತಿ ತಾವು ಕೂಡ ಇಲ್ಲಿ ತಂದೆ, ಶಿಕ್ಷಕ, ಸದ್ಗುರು ಸಮ್ಮುಖದಲ್ಲಿ ಕೂತಿದ್ರಂದ್ಮೇಲೆ ಅವ್ರನ್ನೇ ನೆನಪು ಮಾಡ್ಬೇಕು. ಆದ್ರೆ ಇಲ್ಲಿ ಮಾಯೆ ಇದೆ ಅಂತ ಕೂಡ ಬಾಬಾ ಕಾರಣ ಹೇಳ್ತಿದ್ದಾರೆ. ಯಾಕೆ ಮರ್ತೋಗ್ತೀನಿ ಅಂದ್ರೆ ಮಾಯೆ ಕೂಡ ಇದೆ. ಏಕದಮ್ ಮಾತಾಹಿ ಮೂಡ್ದೈತಿ. ಹೀಗೆ ಒಂದೇ ತಕ್ಷಣನೇ ತಲೆ ತಿರುಗಿಸ್ಬಿಡುತ್ತೆ, ತನ್ನ ಕಡೆಗೆ ಆಕರ್ಷಣೆ ಮಾಡುತ್ತೆ. ಇಷ್ಟು ತನಕ ಜ್ಞಾನ ಹೇಳಿದ್ದನ್ನೆಲ್ಲ ಹೊರಗೆ ಹೋಗ್ತಿದ್ದಂಗೆ ಎಲ್ಲ ಮರ್ತೋಗಂಗೆ ಮಾಯೆ ಮಾಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಾರಾ ರಾಜ್ಯ ಭಾಗ್ಯ ಲೇ ಲಿಯಾ ಲೇ ಲೇತೆ ಹೈ, ತುಮಕು ಪತಾ ಹಿ ನಹಿ ಪಡ್ತಾ ಹೈ. ಬಾಬಾ ಹೇಳ್ತಿದ್ದಾರೆ ಇಡೀ ರಾಜ್ಯ ಭಾಗ್ಯವನ್ನೇ ತಾವು ಪಡ್ಕೊಳ್ಬೇಕಾಗಿದೆ. ಆದ್ರೆ ಮಾಯೆ ಹೊರಗೆ ಹೋಗ್ತಿದ್ದಂಗೆ ನಿಮ್ಮ ಮುಖವನ್ನ ತಿರುಗಿಸ್ಕೊಳ್ಳುತ್ತೆ, ತಲೆ ತಿರುಗಿಸ್ಕೊಳ್ಳುತ್ತೆ. आए तो आए तो थे वर्षा लेने परंतु ಮಿಲ್ತಾ ಕುಚ್ ಬಿ ನಹಿ. ಬಂದಿರೋದೇನ ಆಸ್ತಿಯನ್ನ ತೆಗೆದುಕೊಳ್ಳುವುದಕ್ಕಾಗಿ, ಆದ್ರೆ ಏನು ಸಿಗ್ಲೇ ಇಲ್ಲ. ಯಾಕಂದ್ರೆ ಹೋಗ್ತಿದ್ದಂಗೆ ಮಾಯ ವಶರಾಗ್ಬಿಟ್ರಿ, ಎಲ್ಲ ಇಳಿದು ಮರ್ತೋದ್ರಿ. ऐसे ही ಕಹೆಂಗೆನಾ, ಈ ರೀತಿ ಕೂಡ ಹೇಳ್ತೀರಲ್ವಾ ಬಾಬಾ ನಾವೇನ ಆಸ್ತಿ ತೆಗಿಲಿಕ್ಕೆ ಹೊಂದಿದ್ವಿ, ಮಾಯೆ ಪ್ರಭಾವದಿಂದ ಎಲ್ಲ ಕಳ್ಕೊಂಡ್ವಿ, ಬಿದ್ದೋದ್ವಿ. ಈ ರೀತಿ ಕೂಡ ಕೆಲವರು ಬಾಬಾರವ್ರಿಗೆ ಪತ್ರ ಬರೀತಾ ಇರ್ತಾರಂತೆ. ಬರೋ ಸ್ವರ್ಗ ಮೇ ತೋ ಚಲೆಂಗೆ परंतु वह कोई बड़ी बात थोड़ी ही है. ಭಲೆ ಸ್ವರ್ಗಕ್ಕಂತೂ ಹೋಗ್ತೀರಿ, ಅದೇನ್ ದೊಡ್ಡ ಮಾತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗೋದೇನ್ ದೊಡ್ಡ ಮಾತಲ್ಲ. ಎಕ್ಸಿಬಿಷನ್ ಅಲ್ಲಿ ಒಂದು ದಿನ ಜ್ಞಾನ ಕೇಳಿದವರು ಕೂಡ ಸ್ವರ್ಗಕ್ಕೆ ಬರ್ತಾರೆ, ಅದೇನ್ ದೊಡ್ಡ ವಿಷಯ ಅಲ್ಲ. ಯಹ ಆಯಿ ಬಲ್ ಪರಂತು ಬಡೆ ನಹಿ ಫಿರ್ ಸ್ವರ್ಗ ಮೇ ತೋ ಜಾಯಂಗೆ ನಾ. ಬಾಬಾ ಇಲ್ಲಿ ಬರ್ತೀರಂದ್ರೆ ಇದೇನ್ ದೊಡ್ಡ ಮಾತಲ್ಲ. ಬಂದಿರಂದ್ರೆ ಸ್ವಲ್ಪ ಜ್ಞಾನ ಕೇಳ್ತೀರಿ, ಸ್ವರ್ಗದಲ್ಲಂತೂ ಅವಶ್ಯವಾಗಿ ಹೋಗ್ತೀರಿ. ಯಹ ತೋ ಬೈಠೆ ಹೇ ನಾ, ಬಾಬಾ ಅಂತೂ ಇಲ್ಲಿ ಕೂತಿದ್ದಾರೆ. ಸಮಜ್ತೆ ಹೇ ಸ್ವರ್ಗ ಮೇ ಜಾನಾ ಹೇ ಫಿರ್ ಕ್ಯಾ ಬಿ ಬನೆ. ಕೆಲವರು ಈ ರೀತಿ ತಿಳ್ಕೊಳ್ತಾರೆ, ಸ್ವರ್ಗದಲ್ಲಂತೂ ಹೋಗ್ತೀವಲ್ಲ ಬಿಡು, ಏನ್ ಪದವಿ ಪಡ್ಕೊಳ್ಳೋದು, ಇದೇ ಜಗತ್ತಿನ ವೈಭವ, ಇಲ್ಲಿರ್ತ ವಿಕಾರಗಳ ಜೊತೆ ಒಡನಾಟದಲ್ಲಿ ಇರ್ತಾ ಸ್ವರ್ಗಕ್ಕಂತೂ ಹೋಗ್ತೀವಲ್ಲ ಬಿಡು ಸಾಕು ಅನ್ನೋರು ಕೂಡ ಇದ್ದಾರೆ. ಆದ್ರೆ ಸ್ವರ್ಗದಲ್ಲೂ ಕೂಡ ಶ್ರೇಷ್ಠ ಪದವಿ ಇದಾವೆ. ಆ ಪದವಿ ಪಡ್ಕೊಳ್ಳೋದಕ್ಕಾಗಿನೇ ಬಾಬಾ ಇಷ್ಟೆಲ್ಲ ವಿದ್ಯೆ ಓದಿಸ್ತಾ ಇರೋದು, ಪುರುಷಾರ್ಥ ಮಾಡಿಸ್ತಾ ಇರೋದು. ನಾನ್ ಬಂದಿರೋದು ವಿಶ್ವದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ. ಮಾಲೀಕರೇ ಆಗ್ಬೇಕಂತಾನೆ ಬಾಬಾ ಬಯಸ್ತಾರೆ ಹೊರತು ಸ್ವರ್ಗಕ್ಕೆ ಹೋದ್ರೆ ಸಾಕು ಬಿಡು, ಪ್ರಜೆ ಆದ್ರೆ ಸಾಕು ಬಿಡು, ಈ ರೀತಿ ವಿಚಾರ ಇರಬಾರ್ದು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ವಹತ ಪಡಾಯಿ ನಹಿ ಹುಯಿನ. ಬಾಬಾ ಹೇಳ್ತಾರೆ ಈ ರೀತಿ ತಿಳ್ಕೊಳ್ಳೋರ್ಗೆ ಅವ್ರಿಗೆ ವಿದ್ಯೆ ಓದ್ತಾ ಇದ್ದಾರೆ ಅಂತೇಳಿ ಹೇಳೋದಿಲ್ಲ. ಥೋಡಾ ಭಿ ಸುನಾ ತೋ ಉಸ್ಕಾ ಫಲ್ ಮಿಲ್ ಜಾತಾ ಹೈ. ಈ ಜ್ಞಾನ ಸ್ವಲ್ಪ ಕೇಳಿದ್ರೆ ಸಾಕು, ಅದರ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಒಂದೆರಡು ಅಕ್ಷರ ಜ್ಞಾನ ತಿಳ್ಕೊಂಡ್ರೆ, ಸ್ವಲ್ಪ ನಿಶ್ಚಯ ಬಂದ್ರೆ ಸಾಕು, ಸ್ವರ್ಗದಲ್ಲಿ ಹೋಗ್ತೀರಿ. ಪಡಾಯಿಸಿ ತೋ ಬಡಿ ಸ್ಕಾಲರ್ಶಿಪ್ ಮಿಲ್ತಿ ಹೈ. ಬಾಬಾ ಹೇಳಿದ್ರೆ ವಿದ್ಯೆಯಿಂದಲೇ ದೊಡ್ಡ ಸ್ಕಾಲರ್ಶಿಪ್ ಸಿಗುತ್ತೆ, ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುತ್ತೆ. बाप से ऊंचते ऊंच पद पाना है तो पुरुषार्थ करना पड़े. ಬಾಬಾರವರಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿನೇ ಪಡ್ಕೊಳ್ಬೇಕು, ಅಂಥದ್ದೇ ಪುರುಷಾರ್ಥ ಮಾಡ್ಬೇಕು. ಅದಕ್ಕೆ ವಿದ್ಯೆ ಅಂತ ಹೇಳಿ ಹೇಳಲಾಗುತ್ತೆ. ಸ್ವಲ್ಪ ಜ್ಞಾನ ಕೇಳಿ ಸ್ವರ್ಗಕ್ಕೆ ಹೋದೆ ಬಿಡು, ಸ್ವರ್ಗದಲ್ಲಿ ಬಂದಿನಲ್ಲ ಬಿಡು ಅಂತೇಳಿ ಅದರಲ್ಲಿ ತೃಪ್ತರಾಗ್ಬೇಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಪಡಾಯಿಸಿತು ಬಾಬಾ ತಿಳಿಸ್ತಾ ಇದ್ದಾರೆ. पढ़ाई याद होगी तो 84 का चक्र भी याद आ जाएंगे. ಬಾಬಾ ಹೇಳ್ತಿದ್ರು ವಿದ್ಯೆಯನ್ನ ನೆನಪು ಮಾಡ್ಕೊಳ್ತೀರಂದ್ರೆ 84 ಜನ್ಮದ ಚಕ್ರನು ಕೂಡ ನೆನಪಿಗೆ ಬರುತ್ತೆ.
यहाँ बैठने से सब याद आना चाहिए. ಇಲ್ಲಿ ಕುಳಿತುಕೊಳ್ತಿದ್ದಂಗೆ ತಮ್ಮ 84 ಜನ್ಮದ ಜ್ಞಾನ ನೆನಪು ಬರ್ಬೇಕು. ಎಲ್ಲದಕ್ಕ 3 ಲೋಕದ್ದು ಜ್ಞಾನ ನೆನಪಿಗೆ ಬರ್ಬೇಕು. ರಚಯಿತನ ನೆನಪು ಕೂಡ ಬರ್ಬೇಕಾಗಿದೆ. ಪರಂತು ಯಹ ಭಿ ಯಾದ್ ಆತಾ ಹಿ ನಹಿ. ಆದ್ರೆ ಅದು ಕೂಡ ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲ ಮರ್ತ ಹೋಗ್ತೀರಿ. ಅಗರ್ ಯಾದ್ ಆಯ್ತು ಕಿಸಿಕೋ ಸುನಾಯೆ ಭಿ. ಒಂದ್ ವೇಳೆ ನೆನಪಿತ್ತು ಅಂದ್ರೆ, ನೆನಪು ಬರ್ತಾ ಇದೆ ಅಂದ್ರೆ ಅವಶ್ಯವಾಗಿ ಬೇರೆಯವ್ರಿಗೆ ಹೇಳ್ತಾನೆ ಇರ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮರ್ತೋಗ್ತಾ ಇರುವ ಕಾರಣ ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ನೆನಪು ಬರ್ತಾ ಇದೆ, ನೆನಪಿದೆ ಅಂತಂದ್ರೆ ಬಾಯಲ್ಲಿ ಕೂಡ ಅದೇ ಮಾತು ಬರ್ತಾ ಇರುತ್ತೆ. ಬುದ್ಧಿಯಲ್ಲಿ ನೆನಪಿದ್ದಿದ್ದೆ ಬಾಯಿಯೊಳಗೆ ಬರುತ್ತೆ. ವಿಚಾರದಲ್ಲಿ ಇರುತ್ತೆ, ಅದೇ ಮಾತಲ್ಲಿ ಬರುತ್ತೆ. ಹಾಗೆ ಬಾಬಾ ಹೇಳ್ತಾರೆ. ಜ್ಞಾನ ನೆನಪಿತ್ತಂದ್ರೆ ಬೇರೆಯವ್ರಿಗೆ ಹೇಳ್ತಾನೆ ಇರ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾನ ಬುದ್ಧಿಯಲ್ಲಿ ಮರ್ತೋದಾಗ, ಜ್ಞಾನ ಬುದ್ಧಿಯಲ್ಲಿ ಮರ್ತೋದಾಗ ಬಾಯಿಂದ ಕೂಡ ಹೇಳೋದಿಲ್ಲ. ಚಿತ್ರ ತೋ ಸಬ್ಕೆ ಪಾಸ್ ಹೈ. ಚಿತ್ರಗಳಂತೂ ಎಲ್ಲರ ಬಳಿ ಇದ್ದಾವೆ. शिव के चित्र परंतु तुम कोई को सुनाएंगे तो कभी ಗುಸ್ಸಾ ನಹಿ ಕರೆಂಗೆ. ಬಾಬಾ ಹೇಳ್ತಿದ್ರೆ ಶಿವನ ಚಿತ್ರವನ್ನ ತೋರಿಸಿ ಅವರ ಪರಿಚಯ ಹೇಳ್ತೀರಂದ್ರೆ ಅವ್ರು ಎಂದು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಬೋಲು आओ तो हम आपको बताए कि ಶಿವ ಬೇಹದ್ ಕಾ ಬಾಪ್ ಹೈ. ಅವ್ರ ಚಿತ್ರ ತೋರಿಸಿ ಹೇಳ್ಬೇಕಂತ. ಚಿತ್ರ ತೋರಿಸ್ತಿದ್ದಂಗೆ ಅವ್ರು ನಿಮ್ಗೆ ಸ್ವಲ್ಪ ಬಾಗಿ ಬಿಡ್ತಾರೆ. ಇದು ಭಗವಂತನ ಚಿತ್ರ, ನಂಬ್ರ ಆಗ್ತಾರೆ. ನಿಮ್ ಮೇಲೆ ಏನು ಸಿಟ್ ಮಾಡ್ಕೊಳ್ಳೋದಿಲ್ಲ. ಇವ್ರೇನು ಬೇರೆ ಧರ್ಮದವ್ರು ಹೇಳ್ತಿದ್ದಾರೆ, ಬೇರೆ ಜ್ಞಾನ ಹೇಳ್ತಿದ್ದಾರೆ ಅಂತೇಳಿ ಅನ್ಕೊಳ್ಳೋದಿಲ್ಲ. ನೀವು ಚಿತ್ರ ತೋರಿಸ್ತಿದ್ದಂಗೆ ಅವರು ನಂಬ್ರ ಆಗ್ತಾರೆ, ಸಿಟ್ ಮಾಡ್ಕೊಳ್ಳೋದಿಲ್ಲ. ಆಗ ಹೇಳಿ, ನೀವು ನಮ್ಮ ಬಳಿ ಬರ್ತೀರಂದ್ರೆ ನಾವು ಬೇಹದ್ದಿನ ತಂದೆಯ ಜ್ಞಾನ ಹೇಳ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು. ಇನ್ಕೆ ಸಾಥ್ ಆಪ್ಕಾ ಕ್ಯಾ ಸಂಬಂಧ ಹೈ. ಆ ಚಿತ್ರ ತೋರಿಸಿ ಹೇಳ್ಬೇಕಂತೆ ಇವರ ಜೊತೆಗೆ ನಿಮ್ಮ ಸಂಬಂಧ ಏನಾಗಿದೆ, ಅವ್ರ ಬೇಹದ್ದಿನ ತಂದೆ ಹೇಗಾಗ್ತಾರೆ, ಹೀಗೆ ಚಿತ್ರ ತೋರಿಸ್ತಾ ಹೇಳಿ ಅಂತ ಬಾಬಾ ಹೇಳ್ತಾರೆ. ऐसे फालतू चित्र तो नहीं होगा. इದಂತೂ ಸುಳ್ಳು ಚಿತ್ರ ಅಂತೂ ಅಲ್ಲ. ಶಿವ के लिए जरूर कहेंगे वह भगवान है. ಅವರು ಶಿವನಿಗಾಗಿ ಅವಶ್ಯವಾಗಿ ಹೇಳ್ತಾರೆ, ಇವರು ಭಗವಂತ ಆಗಿದ್ದಾರೆ. ಇಷ್ಟು ವಿಶ್ವಾಸ ಇದೆ. ಭಗವಾನ್ ತೋ ನಿರಾಕಾರ ಹಿ ಹೋತಾ ಹೈ. ಭಗವಂತ ಅಂತ ಹೇಳ್ತಿರಂದ್ಮೇಲೆ ಭಗವಂತ ಅವಶ್ಯವಾಗಿ ಅವರು ನಿರಾಕಾರನೇ ಆಗಿರ್ತಾರೆ. ದೇಹಧಾರಿ ಅಲ್ಲ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡಿ. ಉನ್ಕೋ ಬಾಪ್ ಕಹ ಜಾತಾ ಹೈ. ಅವ್ರಿಗೇನೆ ತಂದೆ ಅಂತೇಳಿ ಹೇಳಲಾಗುತ್ತೆ. ನಿರಾಕಾರನಿಗೆ, ಭಗವಂತನಿಗೆ ತಂದೆ ಅಂತೇಳಿ ಹೇಳಲಾಗುತ್ತೆ. ವಾಹ ಶಿಕ್ಷಾ ಜ್ಞಾನವನ್ನು ಕೂಡ ಕೊಡ್ತಾ ಇದ್ದಾರೆ. ತುಮಾರಿ ಆತ್ಮ ಶಿಕ್ಷೆ ಲೇತಿ ಹೈ. ತಮ್ಮ ಆತ್ಮ ಶಿಕ್ಷಣವನ್ನ ಪಡ್ಕೊಳ್ಳುತ್ತೆ. ಅವರು ಶಿಕ್ಷಣ ಕೊಡ್ತಾರಂದ್ಮೇಲೆ ಆತ್ಮಗಳು ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ರಿ. ಆತ್ಮ ಹಿ ಸಬ್ ಕುಚ್ ಕರ್ತೆ ಹೈ. ಆತ್ಮನೇ ಎಲ್ಲಾನು ಮಾಡುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು, ನೋಡುವಂಥದ್ದು, ಮಾತಾಡುವಂಥದ್ದು, ಕರ್ಮವನ್ನ ಮಾಡುವಂಥದ್ದೇ ಆತ್ಮ ಆಗಿದೆ. ಟೀಚರ್ ಬಿ ಆತ್ಮ ಬಂತೆ. ಟೀಚರ್ ಕೂಡ ಆತ್ಮನೇ ಆಗೋದು. ತಾವು ಓದಿದ್ದ ವಿದ್ಯೆಯನ್ನ ಅನ್ಯರಿಗೆ ಹೇಳ್ತೀರಿ, ಗ್ರಹಿಸ್ಕೊಂಡಿರೋದು ಕೂಡ ಆತ್ಮನೇ. ಆತ್ಮನೇ ಟೀಚರ್ ಆಗತ್ತೆ ಅಂತೇಳಿ ಬಾಬಾ ಹೇಳ್ತಿದೆ. ಬಾಬು ಬಿ ಇಸ್ ರಥ ಪರ್ ಆಕರ್ ಪಡಾತೆ. ಬಾಬಾ ಶಿಕ್ಷಕ ಹೆಂಗಾಗಿದ್ದಾರೆ, ಅವ್ರು ಈ ರಥದಲ್ಲಿ ಕುಳಿತುಕೊಂಡು ಓದಿಸ್ತಾರೆ. ಓದಿಸೋರು ಕೂಡ ಪರಮ ಆತ್ಮನೇ, ಅವರೇ ಟೀಚರ್ ಆಗಿದ್ದಾರೆ. सतयुग की स्थापन करते हैं। वह कलयुग का नाम निशानी नहीं. ಅಲ್ಲಿ ಕಲಿಯುಗದ ಹೆಸರು, ಗುರುತು, ಚಿಹ್ನೆ, ಇಂಥ ಮನೆ ಇತ್ತು, ಇಂಥ ವಸ್ತು ಇತ್ತು, ಏನು ಇರೋದಿಲ್ಲ. ಎಲ್ಲಾನು ನಾಶ ಆಗಿರುತ್ತೆ. ಸತ್ಯುಗ ಕಹಾ ಸೆ ಆಯೆ. ಸರಿ, ಮನುಷ್ಯ ಕಹಾ ಸೆ ಆಯಂಗೆ. ಬಾಬಾ ಹೇಳ್ತಾರೆ, ಇದೇ ತರ ಯಾವ ಮನುಷ್ಯರು ಕೂಡ ಅಲ್ಲಿ ಇರೋದಿಲ್ಲ. सर्विसेबल बच्चों को सारा दिन ख्याल चलते रहते हैं. ಹೀಗೆ ಸೇವಾಧಾರಿ ಮಕ್ಕಳಿಗೆ ಇಡೀ ದಿನ ಏನ್ ಸೇವೆ ಮಾಡ್ಲಿ, ಯಾರಿಗೆ ಜ್ಞಾನ ಹೇಳಿ, ಈ ರೀತಿ ವಿಚಾರ ನಡೀತಾ ಇರುತ್ತೆ. ಹೇಗ್ ಜ್ಞಾನ ತಿಳಿಸ್ಕೊಡ್ಲಿ. ಸರ್ವಿಸ್ नहीं करते तो समझ जाते हैं. ಬುದ್ಧಿ में नहीं चलती. ಬಾಬಾ ಹೇಳ್ತಾರೆ, ಸೇವೆ ಮಾಡ್ಲಿಲ್ಲ ಅಂದ್ರೆ ಅರ್ಥ ಇವರ ಬುದ್ಧಿಯಲ್ಲಿ ಏನು ವಿಚಾರನೆ ನಡೀತಾ ಇಲ್ಲ, ಬುದ್ಧಿಯಲ್ಲಿ ಜ್ಞಾನ ನೆನಪಿಲ್ಲ, ಮರ್ತೋಗಿದ್ದಾರೆ ಅಂತೇಳಿ ಬಾಬಾ ತಿಳ್ಕೊಳ್ತಾರಂತೆ. ಜೈಸೆ ಬುದ್ಧು ಬೈತೆ ಹೀಗ್ ತಿಳ್ಕೊಳ್ತಾರಂತೆ. ಈಗ ಕೂತಿರೋರು ಬುದ್ಧುಗಳ ತರ ಇದ್ದಾರೆ, ಜ್ಞಾನ ಮರ್ತೋದ್ರೆ ಬಾಬಾ ಬುದ್ಧು ಅನ್ಕೋತಾರಂತೆ. ಬಾಪ್ ಸಮझ नहीं सकते. बाप बाप को समझ नहीं सकते, परम पतित पावन बाप को याद करने से ही वर्षा मिलेगा.
ತಂದೆಯನ್ನ ತಿಳ್ಕೊಂಡಿಲ್ಲ. ತಂದೆಯನ್ನ ನೆನಪು ಮಾಡೋದ್ರಿಂದ, ಪತಿತ ಪಾವನ ತಂದೆಯನ್ನೇ ನೆನಪು ಮಾಡೋದ್ರಿಂದ ಆಸ್ತಿ ಸಿಗುತ್ತೆ ಅನ್ನೋದು ಮರ್ತೋಗಿದ್ದಾರೆ. ಹಾಗಾಗಿ ಬುದ್ಧುಗಳಲ್ಲಿ ಈ ರೀತಿಯಲ್ಲಿದ್ದಾರೆ. ಯಾದ್ ಕರ್ತೆ ಕರ್ತೆ ಮರೆಂಗೆ ತೋ ಬಾಕಿ ಸಬ್ ಮಿಲ್ಕಿಯತ್ ಮಿಲೆಂಗೆ. ಹೀಗೆ ಬಾಬಾ ಹೇಳ್ತಾರೆ, ತಂದೆಯ ನೆನಪು ಮಾಡ್ತಾ ಶರೀರ ಬಿಟ್ರೆ ತಂದೆಯ ಸರ್ವ ಆಸ್ತಿನೂ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವರ ಸಂಪತ್ತು ತಮಗೆ ಸಿಗುತ್ತೆ. ಬೇಹಕ್ಕೆ ಬಾಕಿ ಮಿಲ್ಕಿಯತ್ ಹಿ ಸ್ವರ್ಗ. ಬಾಬಾ ಹೇಳ್ತಾರೆ, ಬೇಹದ್ದಿನ ತಂದೆಯ ಆಸ್ತಿ ಅಂದ್ರೇನೆ ಸ್ವರ್ಗ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಂದೆಯ ನೆನಪಿನಲ್ಲೇ ಶರೀರ ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾರವರು ಸೈನಿಕರಿಗಾಗಿ ಕೂಡ ಇದೇ ರೀತಿ ಹೇಳ್ತಿದ್ರು. ಯುದ್ಧ ಮಾಡ್ತಾ ಶರೀರ ಬಿಟ್ರೆ ಸ್ವರ್ಗಕ್ಕೆ ಹೋಗುದಿಲ್ಲ. ತಂದೆ ನೆನಪಿನಲ್ಲೇ ಶರೀರ ಬಿಟ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ. बच्चों के पास बैच भी है, घर में मित्र संबंधी आदि को बहुत बहुत आते हैं. ಬಾಬಾ ಹೇಳ್ತಾರೆ, ನಾವು ಮಕ್ಕಳಲ್ಲಿ ಬಳಿ ಅಂತೂ ಬ್ಯಾಡ್ಜ್ ಇದೆ. ತಮ್ಮ ಮನೆಗೆ ಬಹಳ ಜನ ಮಿತ್ರ ಸಂಬಂಧಿಗಳು ಬರ್ತಾನೆ ಇರ್ತಾರೆ. ಕೊಯ್ ಬರ್ತಾ है तो भी बहुत आते हैं. ಯಾರಾದ್ರೂ ಮನೆಯಲ್ಲಿ ಶರೀರ ಬಿಟ್ರೆ ಆ ಮನೆಗೆ ಮಿತ್ರರು ಸಂಬಂಧಿಗಳು ಬಹಳ ಜನ ಬಂದಿರ್ತಾರೆ. उन्हों को भी बहुत अच्छी ಸರ್ವಿಸ್ कर सकते हैं. ಶರೀರ ಬಿಟ್ಟಾಗ ಬಂದಿರ್ತಾರೆ ಎಲ್ಲರೂ, ಆಗ ಅವರು ಕೂಡ ಬಹಳ ಚೆನ್ನಾಗಿ ಸೇವೆ ಮಾಡ್ಬೋದು. ಯಾಕೆಂದ್ರೆ ಸತ್ತಿರ್ತಾರೆ, ದುಃಖ ಇರುತ್ತೆ, ಆತ್ಮ ದೇಹದಿಂದ ಹೊರಗೋಗಿ ಅದಕ್ಕಾಗಿ ಶರೀರ ನಾಶ ಮಾಡ್ತಿದ್ದಾರೆ, ನಾವೆಲ್ಲ ಆತ್ಮಗಳಾಗಿದ್ದೀವಿ ಅಂತ ಹೇಳಿ ಅಲ್ಲಿ ತಿಳಿಸ್ಕೊಡ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಿವ ಬಾಬಾ का ಚಿತ್ರ तो बहुत अच्छा है. ಶಿವ ಬಾಬಾರವರ ಚಿತ್ರ ಅಂತೂ ಬಹಳ ಚೆನ್ನಾಗಿದೆ. ನಿರಾಕಾರ ಆಗಿದ್ದಾರೆ, ಭಗವಂತ ಆಗಿದ್ದಾರೆ. ಬಲ್ ಬಡಾ ಹಿ ರಖ್ ದೋ, ಇಸ್ಮೆ ಕೊಯ್ ಕುಚ್ ಕರೆಂಗೆ ನಹಿ. ಬಲೆ ದೊಡ್ಡದು ಬೇಕಾದ್ರೆ ಇಟ್ಕೊಳ್ಳಿ, ಶಿವಬಾಬ ಇದ್ರಲ್ಲಿ ಏನು ಮಾಡುವಂತಿಲ್ಲ, ಕೇವಲ ಅವ್ರನ್ನ ನೆನಪು ಮಾಡ್ತಾ ಇರಿ. ಏಸೆ ನಹಿ ಕಹೆಂಗೆ ಕಿ ಯಹ ಬ್ರಹ್ಮ ಹೇ. ಈ ರೀತಿ ಎಲ್ಲ ಇವರು ಬ್ರಹ್ಮ ಅಂತ ಹೇಳಿ ಹೇಳ್ಬಾರ್ದು. ಇವ್ರು ಶಿವಬಾಬಾ ಆಗಿದ್ದಾರೆ, ಇವ್ರಲ್ಲೇ ಶಿವಬಾಬಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಯಹ ಗುಪ್ತ ಹೇ, ಅದರಲ್ಲಿ ಶಿವಬಾಬರವರು ಗುಪ್ತ ಆಗಿದ್ದಾರೆ. ಇದು ಬ್ರಹ್ಮನ್ ಶರೀರ, ಬ್ರಹ್ಮ ಬ್ರಹ್ಮ ಅನ್ಕೊಂಡು ಓಡಾಡ್ಬಾರ್ದು. ಇವರೇ ಶಿವಬಾಬಾ ಆಗಿದ್ದಾರೆ, ಅವರು ಗುಪ್ತ ಆಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ತುಮ್ ಗುಪ್ತ ಬಿ ಸಮಜ್ ಸಕ್ತೆ ಹೋ. ತಾವಂತೂ ಗುಪ್ತವಾಗಿರೋರ್ನೇ ತಿಳ್ಕೊಂಡ್ ಬಿಟ್ಟಿದ್ರಿ. ನೋಡ್ದವ್ರಿಗೆ ಈ ಬ್ರಹ್ಮ ಅಂತ ಹೇಳಿ ತಿಳ್ಕೊಳ್ತಾರೆ, ಗೊತ್ತಿಲ್ಲದವ್ರಿಗೆ ಇವ್ರಿಗೆ ಯಾರು, ನೀವು ಯಾರು ಮಹಾನ್ ವ್ಯಕ್ತಿಗಳನ್ನ ಇಟ್ಟಿದ್ದೀರಿ, ಯಾರು ಮಹಾತ್ಮನ ಕೂಡ್ಸಿದ್ದೀರಿ ಅಂತ ಹೇಳಿ ತಿಳ್ಕೊಳ್ತಾರೆ. ತಾವು ತಿಳ್ಕೊಂಡಿರುವ ಕಾರಣ ಈ ಗುಪ್ತ ಆಗಿರುವ ತಂದೆಯನ್ನೇ ನೆನಪು ಮಾಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಗುಪ್ತ ಆಗಿರುವ ತಂದೆಯನ್ನೇ ತಿಳ್ಕೊಂಡಿದ್ರಿ. फिर शिव का चित्र रखो और सब ಚಿತ್ರ ಉಟಾತು. ಕೇವಲ ಒಬ್ಬ ಶಿವನ ಚಿತ್ರವನ್ನೇ ಮಾತ್ರ ಇಟ್ಕೊಳ್ಳಿ, ಎಲ್ಲ ಚಿತ್ರಗಳನ್ನ ತೆಗೆದ್ಬಿಡಿ ಅಂತ ಬಾಬಾ ಹೇಳ್ತಾರೆ. यह शिव बाबा बाप टीचर सतगुरु है. यह आते हैं नई दुनिया की स्थापन करने और संगम पर ही आते हैं. ಇವರು ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಹೊಸ ಜಗತ್ತಿನ ಸ್ಥಾಪನೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಅದು ಸಂಗಮ ಯುಗದಲ್ಲಿ. यह ज्ञान तो बुद्धि में है ना. ಬಾಬಾ ಹೇಳ್ತಾರೆ, ಈ ಜ್ಞಾನ ಬುದ್ಧಿಯಲ್ಲಿ ನೆನಪಿದೆಯಲ್ಲ, ಬಾಬಾ ಸಂಗಮದಲ್ಲೇ ಬರ್ತಾರೆ. ಬೋಲು ಶಿವ ಬಾಬಾಕ್ಕೂ ಯಾದ್ ಕರು ಅವ್ರು ಕಿಸಿಗೂ ಯಾದ್ ನಹಿ ಕರು. ಎಲ್ಲರಿಗೂ ಇದೇ ಮಾತು ಹೇಳ್ಬೇಕಂತೆ, ತಾವು ಶಿವ ತಂದೆಯನ್ನೇ ನೆನಪು ಮಾಡಿ, ಯಾರು ನೆನಪು ಮಾಡಬೇಡಿ, ದೇಹಧಾರಿಗಳನ್ನೆಲ್ಲ. ಶಿವ ಬಾಬಾ ಪತಿತ ಪಾವನೆ ವಾಕಾಗೆ कहते हैं, मुझे याद करो तो तुम मेरे साथ आकर मिलेंगे. ಶಿವಬಾಬರವ್ರನ್ನೇ ನೆನಪು ಮಾಡಿ ಅಂತ ಎಲ್ಲರಿಗೂ ಹೇಳ್ಬೇಕಂತೆ. ಯಾಕೆಂದ್ರೆ ಅವರನ್ನೇ ನೆನಪು ಮಾಡೋದ್ರಿಂದ ನೀವು ಅವರ ಹತ್ರ ಬಳಿ ತಲುಪ್ತೀರಿ. ತುಮ್ ಗುಪ್ತ ಸರ್ವಿಸ್ ಕರ್ ಸಕ್ತೆ ಹೋ. ತಾವು ಗುಪ್ತ ಸರ್ವಿಸ್ ಮಾಡ್ತಾ ಇರ್ತೀರಿ. ಈ ಲಕ್ಷ್ಮೀ ನಾರಾಯಣ್ ಇನ್ನು ನಾಲೆಸಿ ಹಿ ಬನೆ ಹೇ. ಈ ಲಕ್ಷ್ಮೀ ನಾರಾಯಣರು ಈ ಜ್ಞಾನದಿಂದಲೇ ಅವ್ರು ಆ ರೀತಿ ಆಗಿದ್ದಾರೆ ಅಂತೇಳಿ ಬಾಬಾ ಹೇಳ್ತಾರೆ. ಈ ಜ್ಞಾನ ಎಷ್ಟು ಶ್ರೇಷ್ಠ ಆಗಿದೆ. ಕಹಿಂಗೆ ಶಿವ ಬಾಬಾ ನಿರಾಕಾರ ವಹ ಕೈಸೆ ಆತೆ ಹೇ. ಹೇಳ್ತಾರಂತೆ, ಭಗವಂತ ನಿರಾಕಾರ ಆಗಿದೆ, ಅವ್ರು ಹೇಗ್ ಬರ್ತಾರೆ ಪ್ರಶ್ನೆ ಕೇಳ್ತಾರೆ. ಅರೆ ತುಮಾರೆ ಆತ್ಮ ಭಿ ತೋ ನಿರಾಕಾರ ಹೇ, ಯಹ ಕೈಸೆ ಆತೆ ಹೇ. ಹಾಗಾದ್ರೆ ನೀವು ಕೂಡ ನಿರಾಕಾರರೇ, ನೀವು ಶರೀರದಲ್ಲಿದ್ರೆ ಆತ್ಮಗಳು ನೀವ್ ಹೇಗ್ ಬಂದ್ರಿ ಪರಧಾಮದಿಂದ, ಹಾಗೆ ಭಗವಂತನು ಬರ್ತಾರೆ ಅಂತೇಳಿ ಹೇಳ್ಬೇಕಂತೆ. ಹೇಗೆ ನಾವು ಆತ್ಮಗಳ ಶರೀರದಲ್ಲಿ ಕಾಣಿಸೋದಿಲ್ವೋ ಹಾಗೆ ಭಗವಂತನು ಬಂದಿದ್ದಾರೆ, ಅವರು ಕಣ್ಣಿಗೆ ಕಾಣಿಸೋದಿಲ್ಲ. ಹೇಗೆ ನೀವು ಆತ್ಮಗಳ ಈ ಶರೀರದಲ್ಲಿ ಎಷ್ಟು ನಿಶ್ಚಯ ಇದೆ,
ನಾವು ಆತ್ಮ ಆಗಿದ್ದೀವಿ, ಇದ್ರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಎಷ್ಟು ನಿಶ್ಚಿತನೋ ಹಾಗೆ ಭಗವಂತನು ಕೂಡ ಈ ತನುವಿನಲ್ಲಿದ್ದಾರೆ ಅನ್ನೋದು ಅಷ್ಟೇ ನಿಶ್ಚಿತ ಅಂತ ಹೇಳಿ ಅವ್ರಿಗೆ ತಿಳಿಸಿ ಹೇಳ್ಬೇಕಾಗತ್ತೆ. ವಹಾವಿ ऊपर से आते हैं ना ಪಾಠ ಬಚಾನೆ, ಹೇಗೆ ನೀವು ಇಲ್ಲಿ ಬಂದು ಪಾತ್ರ ಮಾಡ್ತಾ ಇದ್ದೀರೋ ಹಾಗೆ ಭಗವಂತನು ಕೂಡ ಬಂದು ಇಲ್ಲಿ ಪಾತ್ರ ಮಾಡ್ತಾರೆ. ಜ್ಞಾನವನ್ನ ಓದಿಸುವ ಪಾತ್ರ, ಶಿಕ್ಷಕನ ಪಾತ್ರ, ತಂದೆಯ ಪಾತ್ರ, ಗುರುವಿನ ಪಾತ್ರ ಮಾಡ್ತಿದ್ದಾರೆ. ಯಹ ಭಿ ಬಾಪ್ ಹಾಕರ್ ಸಂಸಾತೆ, ಈ ಜ್ಞಾನ ಕೂಡ ಅವರೇ ಬಂದು ತಿಳಿಸಿರೋದು. ನೀವು ಆತ್ಮಗಳು ಅಲ್ಲಿಯ ನಿವಾಸಿಗಳಾಗಿದ್ರಿ, ಇಲ್ಲಿ ಶರೀರ ಧಾರಣೆ ಮಾಡ್ಕೊಂಡು ಪಾತ್ರ ಮಾಡ್ತಿದ್ದೀರಿ, ಈ ಎಲ್ಲಾ ಜ್ಞಾನ ಭಗವಂತನೇ ತಿಳಿಸ್ತಾ ಇದ್ದಾರೆ. ಬೇಲ್ ಬರ್ದು ಆ ನಾಸಕ್ಕೆ ಬಾಬಾ ಹೇಳ್ತೆ ನಾನು ಎತ್ತಿನಲ್ಲಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬೋಲೇಗ ಕೈಸ ಒಂದ್ ವೇಳೆ ಎತ್ತಿನಲ್ಲಿ ಬಂದ್ರೆ ನಾನು ಹೇಗೆ ಹೇಳಿ ಅಂತ ಬಾಬಾ ಕೇಳ್ತಾರೆ. ಸಾಧಾರಣ ಬೂಢೆ ತನ್ಮೆ ಆತಾ ಸಮಜ್ನೆ ಬಿ ತುಂಬಡಿ ಇತ್ತೀಚಾಗಿ ಭಗವಂತ ಬಂದು ಈ ವೃದ್ಧನ ತನುವಿನಲ್ಲಿ ಬಂದು ಓದಿಸ್ತಾ ಇದ್ದಾರೆ. ಹಾಗಾಗಿ ತಿಳ್ಕೊಳ್ಳೋದಕ್ಕೂ ಕೂಡ ತಮ್ಗೆ ಬಹಳ ವಿಶಾಲ ಬುದ್ಧಿ ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿ ಕತೆ ತುಮ್ ಭಕ್ತಿ ನಹಿ ಕರ್ತೇವು, ಕೆಲವರು ಕೇಳ್ತಾರಂತೆ ತಾವ್ ಮಕ್ಕಳಿಗೆ ತಾವು ಭಕ್ತಿ ಮಾಡೋದಿಲ್ವಾ ಅಂತ ಹೇಳಿ. ಬೋಲು ಹಂತೂ ಸಬ್ ಕುಚ್ ಕರ್ತೆ ಹೇ, ಆಗ ಹೇಳ್ಬೇಕಂತೆ ನಾವಂತೂ ಎಲ್ಲವನ್ನ ಮಾಡ್ತೀವಿ, ಭಕ್ತಿನೂ ಮಾಡಿದ್ವಿ, ಹೆಚ್ಚು ಭಕ್ತಿ ನಾವೇ ಮಾಡಿದೀವಿ ಅಂತ ಕೂಡ ಹೇಳಿ. ಯುಕ್ತಿ ಸೇ ಚಲನ ಹೋತಾ ಹೇ, ಆ ರೀತಿ ಭಕ್ತರ ಜೊತೆಗೆ ಅಥವಾ ಜ್ಞಾನ ಯಾರಿಗೆ ಹೇಳ್ತಾ ಇರ್ತೀರೋ ಅವ್ರ ಜೊತೆಗೆ ಬಹಳ ಯುಕ್ತಿಯಿಂದ ನಡ್ಕೊಳ್ಬೇಕು. ಅವ್ರಿಗೆ ತಕ್ಷಣ ಇಲ್ಲ ಅನ್ನುವಂತಿಲ್ಲ, ಯಾವ ಮಾತು ಕೇಳಿದ್ರು ಹೌದು ನೀವ್ ಹೇಳ್ದಂಗೆ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ, ಭಕ್ತಿನೂ ಮಾಡ್ತೀವಿ, ಪೂಜೆನೂ ಕೂಡ ಮಾಡ್ತೀವಿ, ಈ ರೀತಿ ಬಹಳ ಯುಕ್ತಿಯಿಂದ ಹೇಳಿ. किसी को उठाने के लिए सोचना चाहिए, क्या ಯುಕ್ತಿ चाहिए, ಬೇರೆಯವ್ರನ್ನ ಯಾರಿಗಾದ್ರೂ ಉನ್ನತಿ ಮಾಡ್ಬೇಕಂದ್ರೆ ಅವ್ರಿಗೆ ಹೆಂಗ ನಾವ್ ಹೇಳ್ಬೇಕು ಅನ್ನುವಂತ ಯುಕ್ತಿ ಕೂಡ ರಚಿಸ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಬೇರೆಯವ್ರನ್ನ ಉನ್ನತಿ ಮಾಡೋದಕ್ಕಾಗಿ ಬಹಳ ಯುಕ್ತಿ ರಚನೆ ಮಾಡ್ಕೋಬೇಕಾಗಿದೆ. ಕೊಯ್ಕೋ ನಾರಾಜ್ ಬಿ ನಹಿ ಕರ್ನಾ ಹೇ, ಯಾರಿಗೂ ಬೇಸರ ಕೂಡ ಮಾಡ್ಬಾರ್ದು. ಜ್ಞಾನ ಹೇಳುವ ವಿಷಯದಲ್ಲಿ ಹೋಗಿ ಹೇಳುವವ್ರಿಗೆ ಬೇಜಾರಾಗುವ ರೀತಿಯಲ್ಲಿ ಮಾಡ್ಬಾರ್ದು. ಅದಕ್ಕಾಗಿ ಬಹಳ ಯುಕ್ತಿಯನ್ನ ಮಾಡ್ಕೊಂಡು ಅವ್ರಿಗೆ ಜ್ಞಾನ ಹೇಳ್ಬೇಕಾಗತ್ತೆ. ಗೃಹಸ್ಥ ವ್ಯವಹಾರ में रहते सिर्फ पवित्र रहना है, तुम कहते हो बाप सर्विस नहीं मिल ಬಾಬಾ ಸರ್ವಿಸ್ ನಹಿ ಮಿಲ್ತಾ ಹೇ, ಬಾಬಾ ಹೇಳ್ತಿರಂತೆ ಬಾಬಾರವ್ರಿಗೆ, ಬಾಬಾ ಸರ್ವಿಸ್ ಸಿಗ್ತಾನೆ ಇಲ್ಲ, ಸೇವೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅರೆ ಸರ್ವಿಸ್ ತೋ ಬಹುತ್ ಸಕ್ತಿ, ಸೇವೆಯಂತೂ ಬಹಳ ಜನರು ಕೂಡ ಮಾಡ್ಬೋದು, ಅಷ್ಟು ಸೇವೆ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಗಂಗಾಜಿ गंगा जी पर जाकर बैठ जाओ, बोलो यह पानी से स्नान करने से क्या होगा, ಹೀಗೆ ಸೇವೆ ಯಾಕಿಲ್ಲ, ಎಷ್ಟು ಸೇವೆ ಇದೆ ಅಂತ ಹಾಗೆ ಗಂಗಾ ಸ್ಥಳದಲ್ಲಿ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಎಷ್ಟು ಜನ ಬರ್ತಾರೆ ಪಾವನ ಆಗ್ಬೇಕು ಅಂತ ಹೇಳಿ ನೀರಿನಲ್ಲಿ ಸ್ನಾನ ಮಾಡೋದಕ್ಕಾಗಿ. ಹಾಗಾಗಿ ಗಂಗಾದಲ್ಲಿ ಹೋಗಿ ತಟದಲ್ಲಿ ಹೋಗಿ ಹೇಳ್ಬೇಕಂತ, ಈ ನೀರಿನ ಸ್ನಾನ ಮಾಡೋದ್ರಿಂದ ಹೇಗೆ ಪಾವನರಾಗ್ತೀವಿ, क्या पावन बन जाएंगे, ಇದರಿಂದ ಪಾವನರಾಗ್ತೀರೇನು. तुम तो भगवान को कहते हैं हे पतित पावन आओ आकर पावन बनाओ, ತಾವು ಹೇಳಿ ಕರಿತಾ ಬಂದಿದ್ರಿ ಭಗವಂತನನ್ನ, ಪತಿತ ಪಾವನ ಬನ್ನಿ ಅಂತ ಹೇಳಿ. ಪತಿತ ಪಾವನ ಭಗವಂತ ಆಗಿದ್ದಾರೆ ಹೊರತು ಅರಿಯುವ ಗಂಗಾ ನದಿ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. वहां पतित पावन है, यहाँ ऐसे नदिया तो ढेर है. ಹೀಗೆ ಪತಿತ ಪಾವನ ಅಂದ್ರೇನೆ ಭಗವಂತ. ಇಂತಹ ನದಿಗಳಂತೂ ಬಹಳ ಇದಾವೆ. ಈ ಭೂಮಿ ಮೇಲೆ ನೀರಿನ ನದಿಗಳಂತೂ ಬಹಳ ಇದೆ. ಆ ಎಲ್ಲಾ ನದಿ ನೀರಿನಿಂದ ಯಾರು ಪಾವನ ಆಗೋದಿಲ್ಲ. ಬಾಪ್ ಪತಿತ ಪಾವನ ತೋ ಏಕ್ ಹಿ ಹೈ, ವಹ ಪಾನಿ ಕಿ ನದಿಯ ತೋ ಸದೈವ್ ಹಿ ಹೈ. ಆ ನೀರಿನ ನದಿಯಂತೂ ಸದಾ ಕಾಲಕ್ಕಾಗಿ ಹರಿತಾ ಇರುತ್ತೆ. ಅದ್ರಲ್ಲಿ ಎಲ್ಲರೂ ಪಾವನ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಪಾವನ ಆಗ್ಬೇಕಾಗಿತ್ತು, ಸ್ನಾನ ಮಾಡಿದವರೆಲ್ಲಾನು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪತ್ತು ಪಾವನ್ ಬನಾನೆ ಕೆ ಲಿಯೆ ಆನಾ ಪಡ್ತಾ ಹೈ, ಬಾಬಾ ಬರೋದೇ ಎಲ್ಲಾ ಆತ್ಮಗಳನ್ನ ಪಾವನ ಮಾಡೋದಕ್ಕಾಗಿ. आते भी है पुरुषोत्तम संगमिक पर आकर पावन बनाते हैं, ಬರುವಂತ ಸಮಯ ಕೂಡ ಬಾಬಾ ಹೇಳ್ತಿದ್ದಾರೆ, ನಾನು ಪುರುಷೋತ್ತಮ ಸಂಗಮಯುಗದಲ್ಲೇ ಬರ್ತೇನೆ,
ಭಕ್ತಿ ಶುರುವಾದಾಗಿಂದ ಕರೆದಿದ್ದೀರಿ, ಆಗ ಎಲ್ಲೂ ಬಂದಿಲ್ಲ, ಈ ಸಮಯದಲ್ಲಿ ಬರ್ತಾ ಇದ್ದೇನೆ. इस संगम को तुमको पता है और कोई समझ ना सके. ಬಾಬಾ ಬರುವಂತ ಈ ಸಂಗಮದ ಬಗ್ಗೆ ತಾವು ಮಕ್ಕಳಿಗೆ ಗೊತ್ತಿದೆ, ಮತ್ತೆ ಯಾರು ಕೂಡ ಈ ಸಂಗಮದ ಬಗ್ಗೆ ತಿಳ್ಕೊಂಡಿಲ್ಲ. ಬಾತು ಅನೇಕ ಪ್ರಕಾರ ಕಿ ಸರ್ವಿಸ್ ಗೆ ಯುಕ್ತಿಯ ಸಮझाते हैं. ಬಾಬಾರವರಂತೂ ಅನೇಕ ಪ್ರಕಾರದ ಸೇವೆಯ ಯುಕ್ತಿಗಳನ್ನ ಹೇಳ್ತಿದ್ದಾರೆ. ಗಂಗಾ ನದಿಯಲ್ಲಿ ಹೋಗಿ ಆ ತಟದಲ್ಲಿ ಹೋಗಿ ಕುಳಿತುಕೊಂಡು ಅವ್ರಿಗೆ ಜ್ಞಾನ ಹೇಳಿ, ಭಕ್ತರಿಗೆ ಹೋಗಿ ಜ್ಞಾನ ಹೇಳಿ, ಮಿತ್ರ ಸಂಬಂಧಿಗಳಿಗೆ ಮುಂದೆ ಜ್ಞಾನ ಹೇಳಿ, ಯಾರು ಶರೀರ ಬಿಟ್ಟಿರ್ತಾರೆ ಅವ್ರ ಮನೆಗೆ ಅನೇಕರು ಮಿತ್ರರು ಬಂದಿರ್ತಾರೆ ಅವ್ರಿಗೂ ಜ್ಞಾನ ಹೇಳಿ, ಹೀಗೆ ಬಾಬಾ ಯಾರ್ಯಾರಿಗೆ ಹೇಗೆ ಹೇಗೆ ಜ್ಞಾನ ಹೇಳ್ಬೋದು ಅನ್ನೋದನ್ನ ಯುಕ್ತಿ ಕೂಡ ಹೇಳ್ತಿದ್ದಾರೆ. बूंद भी न बन बुद्ध बुद्ध भी न बनो. कहते हैं अमरनाथ पर भी कबूत होते हैं. ಬಾಬಾ ಹೇಳ್ತಿದ್ದಾರೆ ಈ ರೀತಿ ಜ್ಞಾನ ಹೇಳ್ದೆ ಬುದ್ಧು ಆಗ್ಬೇಡಿ. ಅಮರನಾಥದಲ್ಲೂ ಕೂಡ ಹೇಳ್ತಾರಂತೆ, ಅಲ್ಲಿ ಪಕ್ಷಿಗಳು ಬರ್ತದೆ, ಪಾರಿವಾಳ ಬರುತ್ತೆ, ಅದು ಭಗವಂತನ ಸಂದೇಶವನ್ನ ತೆಗೆದುಕೊಂಡು ಬಂದಿದೆ. ಅಮರನಾಥಕ್ಕೆ ಹೋಗೋರೆಲ್ಲರೂ ಆ ತಂದೆಯ ಸಂದೇಶ ಪಡ್ಕೊಳ್ತಾರೆ ಅಂತ ಹೇಳಿ ಕತೆ ಹೇಳ್ತಾರೆ. ಪಿಜನ್ ಪೈಗಾಮ್ ಪਹੁಂಚತೆ ಆ ಪಾರಿವಾಳ ಭಗವಂತನ ಸಂದೇಶವನ್ನ ತಂದಿದೆ. ऐसे नहीं परमात्मा का पैगाम ऊपर से कबूतर ಲಾಯಂಗೆ. ಈ ರೀತಿ ಅಂತೆಲ್ಲ ಪರಮಾತ್ಮನ ಸಂದೇಶವನ್ನ ಮೇಲಿಂದ ಪಾರಿವಾಳ ತೆಗೆದುಕೊಂಡು ಬರುತ್ತೆ, ಈ ರೀತಿ ಅಂತೂ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹಿ ಸಿಕ್ಲಾತೆ, ಈ ರೀತಿಯಾಗಿ ಆ ಪಾರಿವಾಳನೇ ಜ್ಞಾನ ತೆಗೆದುಕೊಂಡು ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಉನ್ಕೆ ಪಾವ್ ಮೇ ಲಿಖ್ ಕರ್ ಬಾಂಧ್ ಕರ್ ತೋ ಲೇ ಜಾಯಂಗೆ. ಅದಂತೂ ತಗೊಂಡ್ಕೊಂಡು ಬರೋದಿಲ್ಲ, ಆದ್ರೆ ಅದರಲ್ಲಿ ಅದರ ಕಾಲುಗಳಿಗೆ ಸಂದೇಶವನ್ನ ಬರೆದು ಕಟ್ಟಿದ್ರೆ ಬಲೆ ಎಲ್ಲಾದ್ರೂ ತೆಗೆದುಕೊಂಡು ಹೋಗುತ್ತೆ. ಅವಾಗೆಲ್ಲ ಮೊದಲ ಕಾಲದಲ್ಲಿ ಈ ರೀತಿ ಪತ್ರದ ವ್ಯವಹಾರವೆಲ್ಲ ಪಾರಿವಾಳದ ಕಾಲುಗಳಿಗೆ ಕಟ್ಟಿ ಬಿಡ್ತಾ ಇದ್ರು. ಬೇಕಾದ್ರೆ ಸಂದೇಶ ತೆಗೆದುಕೊಂಡು ಹೋಗುತ್ತೆ ಹೊರತು ಅದು ಸಂದೇಶ ತೆಗೆದುಕೊಂಡು ಬರೋದಿಲ್ಲ. ಪರಮಾತ್ಮನಿಂದ ಮೇಲಿಂದ ಸಂದೇಶ ತೆಗೆದುಕೊಂಡು ಬರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉಸ್ಕೋ ಸಹಜ ರೀತಿ ಜಾನ್ ಮಿಲ್ತಾ ಹೈ ತೋ ಅವ್ರ್ ಕೋಯಿ ಭಟಕ್ನೆಕ್ಕೆ ತರಕಾರಿನೇ. ತಂದೆಯ ಸರಿಯಾದ ತಿಳುವಳಿಕೆ ಸಿಕ್ತು ಅಂದ್ರೆ ಹುಡುಕಾಡುವ ಅವಶ್ಯಕತೆ ಇಲ್ಲ, ಅಲೆದಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲರಿಗೂ ತಂದೆಯ ಸಂದೇಶವನ್ನ ತಲುಪಿಸ್ರಿ. ತಂದೆಯ ಸಂದೇಶ ತಲುಪ್ತಿದ್ದಂಗೆ ಅಲೆದಾಡೋದೆಲ್ಲ ಬಂದ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಮರನಾಥ್ ಹೋಗ್ತಾರೆ, ಕೇದಾರ್ನಾಥ್ ಹೋಗ್ತಾರೆ, ಸರಿಯಾದ ಸಂದೇಶ ಸಿಕ್ಕರೆ ಎಲ್ಲೂ ಅಲೆದಾಡೋದಿಲ್ಲ. ತುಮಗೂ ಬಿ ಇಹ ದಾನ್ ಮಿಲಾ ಹೈ. ತಾವ್ ಮಕ್ಕಳಿಗೆ ಈಗ ತಂದೆಯ ಸಂದೇಶ ಅನ್ನುವಂತ ದಾನ ಸಿಕ್ಕಿದೆ. ತುಮಾರಿ ಬುದ್ಧಿ ಮೇ ಹಿ ವಿಶ್ವ ಕಿ ಬಾದಶಾಹಿ ಜೋ ಯಹಾ ಸೆ ಮಿಲ್ತಿ ಹೈ. ತಾವ್ ಮಕ್ಕಳ ಬುದ್ಧಿಗೆ ಈಗ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿ ಸಿಕ್ಕಿದೆ, ಈ ತಂದೆಯಿಂದಲೇ ಸಿಗ್ತಾ ಇದೆ. ಯಹ ಸಿರ್ಫ್ ಸಮಜ್ತೆ ಹೈ ದಾನ್ ಯಹ ಮಿಲ್ತಾ ಹೈ ಫಿರ್ ಹೀರಾ ಜಾತೆ ಹೈ. ಬಾಬಾ ಹೇಳ್ತಿದ್ರೆ ತಾವು ದಾನವನ್ನ ಇಲ್ಲಿಂದನೇ ಪಡ್ಕೊಳ್ತೀರಿ, ಈ ದಾನದಿಂದಲೇ ಸತ್ಯಗತ ವಜ್ರ ವೈಡೂರ್ಯಗಳು ಸಿಗುತ್ತೆ. ತುಮ್ತೋ ಚೈತನ್ಯ ಹೋ, ಇಲ್ಲಂತೂ ತಾವು ಚೈತನ್ಯ ಆಗಿದ್ದಾರೆ. ತುಮ್ಕೋ ಅವಿನಾಶಿ ಜ್ಞಾನ ರತ್ನ ಕಾ ದಾನ್ ಮಿಲ್ತಾ ಹೈ. ಇಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಸಿಗ್ತಾ ಇದೆ. ಶಾಸ್ತ್ರ ಮೇ ಭಿ ऐसे चिड़िया ने सागर को ಸುಖಾಯ ಹೇಳ್ತಾರಂತೆ ಶಾಸ್ತ್ರದಲ್ಲಿ. ಪಕ್ಷಿ ಒಂದು ಗುಬ್ಬಿ ಇಡೀ ಸಾಗರವನ್ನೇ ಹೀರ್ಕೊಳ್ತು ಅಂತ ಹೇಳಿ ಹೇಳ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ತಾವೀಗ ಶುಭಾವರವರಲ್ಲಿರುವಂತಹ ಇಡೀ ಜ್ಞಾನವನ್ನ ತಮ್ಮದನ್ನಾಗಿ ಮಾಡ್ಕೊಳ್ತಿದ್ರಿ, ಜ್ಞಾನ ಸಾಗರದಲ್ಲಿರುವಂತ ಎಲ್ಲಾ ಜ್ಞಾನವನ್ನ ಪಡ್ಕೊಳ್ತಾ ಇದ್ರಿ. ಬಹುತ್ ಕಥಾಯಿ ಲಿಖತಿಯ ಅಲ್ಲಿ ಬಹಳ ಕಥೆಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಬಾಬಾರವರ ಒಂದೊಂದು ಮಾತು ಕರ್ತವ್ಯ ಇದಿಲ್ಲಿದೆ ಸಂಗಮಿಗದ ಎಲ್ಲ ಯಾತ್ಕಾರನು ಕಥೆಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಮನುಷ್ಯ ಕಹೆಂಗೆ ಸತ್, ಆ ಕಥೆಗಳನ್ನೇ ಮನುಷ್ಯರು ಸತ್ಯ ಅಂತ ಹೇಳಿ ತಿಳ್ಕೊಳ್ತಾರೆ. ಫಿರ್ ಕಥೆ ಸಾಗರ್ ಸೆ ದೇವತಾ ನಿಕಲ್ತೆ, ಈ ರೀತಿ ಕೂಡ ಹೇಳ್ತಾರಂತೆ ಸಾಗರನಿಂದ ದೇವತೆಗಳು ಬಂದ್ರು.
ಅದು ಕತೆ ಸರಿ ಇದೆ. ಸಾಗರನಿಂದ ಅಲ್ಲಿ ಚೈತನ್ಯವಾಗಿ ಜ್ಞಾನ ಸಾಗರದಿಂದಲೇ ತಾವೆಲ್ಲ ದೇವತೆಗಳಾಗ್ತೀರಿ. ಆದ್ರೆ ಈ ಚೈತನ್ಯದಲ್ಲಿ ಅಲ್ಲಿ ಕಥೆಯ ರೂಪದಲ್ಲಿ ಬರ್ತಿದ್ದಾರೆ. ಶ रत्न की ತಾಲಿಯ ಬರ್ಕರ್ ಲೇ ಆಯಿ. ಈಗ ಆ ದೇವತೆಗಳು ರತ್ನ ತುಂಬಿದ ತಟ್ಟೆಯನ್ನ ಹಿಡ್ಕೊಂಡು ಬಂದ್ರು. ಈ ರೀತಿ ಕಥೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹ್ಮ್ ಕಹೆಗೆ ಸತ್, ಅದನ್ನು ಕೂಡ ಸತ್ಯ ಅಂತ ಹೇಳಿ ತಿಳ್ಕೊಳ್ತಾರೆ. अब ಸಮುದ್ರ ಸೇ ದೇವತಾ ಕೇಸಿ ನಿಕಲೆ. ಹೀಗೆ ಅಲ್ಲಿಯ ಸ್ಥೂಲ ಸಾಗರನಿಂದ ದೇವತೆಗಳಂತೂ ಹೇಗ್ ಬರ್ಲಿಕ್ಕೆ ಸಾಧ್ಯ? ಜ್ಞಾನದ ಸಾಗರನಿಂದ ತಾವೆಲ್ಲ ದೇವತೆಗಳು ಜ್ಞಾನ ಧನವನ್ನ ತಟ್ಟೆಯಲ್ಲಿ ತುಂಬಿಕೊಂಡು ತಾವು ಸ್ವರ್ಗಕ್ಕೆ ಹೋಗ್ತಾರೆ. ಇದು ಚೈತನ್ಯದಲ್ಲಿ. ಇದರ ಅರ್ಥ ಅಲ್ಲಿ ಕಥೆಯ ರೂಪದಲ್ಲಿ, ಜಡ ವಸ್ತುಗಳ ರೂಪದಲ್ಲಿ ಸಾಗರ ಅಂದ್ರೆ ಅಲ್ಲಿ ಸ್ಥೂಲ ಸಾಗರಕ್ಕೆ ಹೋಲಿಕೆ ಮಾಡ್ತಾರೆ. ಇಲ್ಲಿ ಸಾಗರ ಅಂದ್ರೆ ಶಿವಬಾಬಾ ಚೈತನ್ಯ ಆಗಿದ್ದಾರೆ. ಅಲ್ಲಿ ದೇವತೆ ಅಂತ ಹೇಳಿ ಹೇಳ್ತಾರೆ. ತಾವಿಲ್ಲಿ ಬ್ರಾಹ್ಮಣರು ದೇವತೆ ಆಗೋದಕ್ಕಾಗಿ ಈ ಜ್ಞಾನ ದಾನವನ್ನ ಪಡ್ಕೊಳ್ತಾ ಇದ್ರಿ. ಸಮುದ್ರ ಮೇ ಮನುಷ್ಯವ ದೇವತಾ ರಹತೆ ಹೇಗ ಬಾಬಾ ಹೇಳ್ತಾರೆ. ಸಮುದ್ರದಲ್ಲಿ ಮನುಷ್ಯರು ದೇವತೆಗಳು ಇರ್ತಾರೇನು? ಕುಚ್ ಬಿ ಸಮಸ್ತೆ ನಹಿ, ಏನನ್ನು ಕೂಡ ತಿಳ್ಕೊಂಡಿಲ್ಲ. ಜನ್ಮ ಜನ್ಮಾಂತರ झूठ ही पढ़ते सुनते रहते हैं. ಜನ್ಮ ಜನ್ಮಾಂತರ ತಾವು ಈ ಸುಳ್ಳನ್ನ ಓದ್ತಾ ಬಂದಿರಿ, ಸುಳ್ಳು ಕಥೆಗಳನ್ನ ಪುರಾಣಗಳನ್ನ ಕೇಳ್ತಾನೆ ಬಂದಿದ್ರಿ. ಇಸ್ಲಿಯೇ ಖಾತೆ ಹಿ झूठ ಮಾಯಾ, ಇದಕ್ಕಾಗಿ ಸುಳ್ಳು ಮಾಯೆ ಅಂತೇಳಿ ಹೇಳಲಾಗುತ್ತೆ. सच और झूठ संसार में कितना ರಾತ್ ದಿನ ಕಾ ಫರ್ಕ್ ಹೈ. ಸತ್ಯಕ್ಕೂ ಮತ್ತು ಸುಳ್ಳಿಗೂ ಇಡೀ ಜಗತ್ತಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಹಗಲು ರಾತಿನ ವ್ಯತ್ಯಾಸ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. झूठ बोलते बोलते ಇನ್ಸಾಲ್ವೆಂಟ್ ಬಂದ್ ಪಡೆ. ಬಾಬಾ ಹೇಳ್ತಾರೆ ಹೀಗೆ ಸುಳ್ಳು ಹೇಳ್ತಾ ಹೇಳ್ತಾ ಬಾಬಾ ಹೇಳ್ತಾರೆ ವಿಕಾರಿಗಳಾಗಿದ್ದೀರಿ. तुम कितना युक्ति से समझाते हो, फिर भी कांटों से कोई को बुद्धि भी ಕೋಟೋ ಮೇ ಕೊಯ್ ಕೆ ಬುದ್ಧಿ ಮೇ बैठता है. ಬಾಬಾರವರು ಬಹಳ ಯುಕ್ತಿಯಿಂದ ಜ್ಞಾನ ಹೇಳ್ತಾರೆ. ಇದು ಕೆಲವರಲ್ಲಿ, ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಈ ಜ್ಞಾನ ಕುಳಿತುಕೊಳ್ಳುತ್ತೆ, ಎಲ್ಲರಿಗೂ ಈ ಜ್ಞಾನ ಧಾರಣೆ ಆಗುದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಹಿ ಬಹುತ್ ಸಹಜ ಜ್ಞಾನ ಸಹಜ ಯೋಗ. ಬಾಬಾ ಹೇಳ್ತಾರೆ ಇದಂತೂ ಬಹಳ ಸಹಜ ಜ್ಞಾನ ಮತ್ತು ಬಹಳ ಸಹಜ ಯೋಗ ಕೂಡ. ಬಾಬಾ ಹೇಳ್ತಾರೆ ಇಲ್ಲಿ ಬಹಳ ಈಸಿಯಾಗಿ ತಂದೆಯ ನೆನಪು ಮಾಡ್ಬೋದು. ತಂದೆ, ಶಿಕ್ಷಕ, ಸದ್ಗುರು ಈ ಅಕ್ಷರ ನೆನಪಿದ್ರೆ ಸಾಕು. ಎಷ್ಟು ತಮ್ಗೆ ಪ್ರಾಪ್ತಿ ಆಗುತ್ತೆ, ಸರ್ವಿಸ್ ಕೂಡ ಆಗತ್ತೆ, ಜ್ಞಾನ ಕೂಡ ಬಾಬಾ ಎಷ್ಟು ಸಹಜ ಅಂತ ಹೇಳಿ ಹೇಳ್ತಾರೆ. बाप टीचर सतगुरु को याद करने से तुमकी तुमकी शिस्ते भी बुद्धि में ಆ ಜಾಯಂಗೆ. ಬಾಬಾ ಹೇಳಿದ್ರೆ ತಂದೆ, ಶಿಕ್ಷಕ, ಸದ್ಗುರು ನೆನಪಿದ್ರು ಎಷ್ಟೋ ವಿಶೇಷತೆಗಳು ತಮ್ಮ ಬುದ್ಧಿಯಲ್ಲಿ ಬಂದು ಬಿಡುತ್ತೆ. ಅಪ್ಪನೇ ಜಾಂಚ್ ಕರ್ನಿ ಚಾಯಿ, ಹಮ್ ಸಬ್ ಬಾಬಾಗೆ ಯಾದ್ ಕರ್ತೆ ಹೇ. ತಮ್ಮನೆ ತಾವು ಪರಿಶೀಲನೆ ಮಾಡ್ಕೊಳ್ಬಹುದು. ನಾವೆಷ್ಟು ತಂದೆ ಹೇಳುವ ಪ್ರಕಾರ ನಾವು ತಂದೆಯನ್ನ ನೆನಪು ಮಾಡ್ತಾ ಇದೀವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಅವ್ರ ತರಫಿ ಬುದ್ಧಿ ಜಾತೆ ಹೇ, ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಬುದ್ಧಿ ಹೋಗ್ತಾ ಇದೆನಾ ಅಂತ ಚೆಕ್ ಮಾಡ್ಕೊಳ್ಳಿ. ತುಮಾರಿ ಬುದ್ಧಿಗೂ ಅದೇ ಸಮಜ್ ಮಿಲಿ ಹೇ. ತಾವು ಮಕ್ಕಳ ಬುದ್ಧಿಗೆ ಈಗ ತಿಳುವಳಿಕೆ ಸಿಕ್ಕಿದೆ. ಯಾವುದು ಸತ್ಯ, ಯಾವುದು ಅಸತ್ಯ, ಭಗವಂತ ಯಾರು, ದೇಹಧಾರಿಗಳು ಯಾರು, ಭಗವಂತನಿಂದ ಏನ್ ಸಿಗ್ತಾ ಇದೆ, ದೇಹಧಾರಿಗಳಿಂದ ಏನ್ ಸಿಗ್ತಾ ಇದೆ, ಎಲ್ಲಾ ತಿಳುವಳಿಕೆಯನ್ನು ಸಿಕ್ಕಿಬಿಟ್ಟಿದೆ. ಕಿತ್ತನೆ ಮೇಟಿ ಮೇಟಿ ಬಾತೆ ಬಾಪ್ ಸಮझाते. ತಾವು ಮಕ್ಕಳಿಗಾಗಿ ಬಾಬಾರವರು ಎಷ್ಟು ಮಧುರ ಮಧುರ ಮಾತುಗಳನ್ನ ಹೇಳ್ತಾರೆ. ಈಸಿ ಆಗಿರೋದು ಹೇಳ್ತಾರೆ. ನಿಮ್ಗೆ ಧಾರಣೆ ಮಾಡ್ಕೊಳಕ್ ಯಾವ್ ಸಾಧ್ಯ ಅದನ್ನ ಹೇಳ್ತಾರೆ. ನಿಮ್ಗೆ ಯಾವ್ದನ್ನ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಹೇಳ್ತಾರೆ. ಟಫ್ ವರ್ಡ್, ಕಷ್ಟ ಇರೋದು, ಕಷ್ಟ ಪಾಲನೆ ಇದು ಯಾವ್ದು ಹೇಳೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯುಕ್ತಿ ಬತಾತೆ, ಯುಕ್ತಿಗಳನ್ನು ಕೂಡ ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಹೆಂಗ್ ಜ್ಞಾನ ಹೇಳ್ಬೇಕು ಗೊತ್ತಾಗಲ್ಲ, ಬಾಬಾ ಆ ಯುಕ್ತಿನೂ ಕೂಡ ಹೇಳ್ತಾರೆ. ಶರೀರ ಬಿಟ್ಟು ಅವ್ರ ಮನೆಗೆ ಹೋಗಿ ಕೂಡ ಜ್ಞಾನ ಹೇಳಿ ಬನ್ನಿ. ಯಾಕೆಂದ್ರೆ ಅವ್ರ ಮನೇಲಿ ಎಲ್ಲರೂ ಮಿತ್ರರು ಬಂದಿರ್ತಾರೆ, ಸಂಬಂಧಿಗಳು ಬಂದಿರ್ತಾರೆ, ದುಃಖದಲ್ಲಿ ಇರ್ತಾರೆ, ಆತ್ಮ ಹೋಗಿದೆ ಅಂತ ಕೂಡ ಗೊತ್ತಿರುತ್ತೆ. ಹಾಗಾಗಿ ಅಲ್ಲೂ ಜ್ಞಾನ ಹೇಳಿ. तुम कोई को बैठ कर समझाएंगे फिर तुम्हारे दुश्मन भी नहीं बनेंगे. ಯಾರಿಗಾದ್ರೂ ನೀವು ತಂದೆಯ ಪರಿಚಯ ಹೇಳ್ತೀರಂದ್ರೆ ಅವ್ರು ಎಂದೂ ನಿಮ್ಗೆ ಶತ್ರು ಆಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ.
ಅವ್ರಿಗೆ ಕ್ರೋಧನೂ ಬರಲ್ಲ. ನಿಮ್ಮ ಪ್ರತಿಯಾಗಿ ಅವ್ರು ಎಂದು ಕ್ರೋಧ ಕೂಡ ಮಾಡ್ಕೊಳ್ಳಲ್ಲ, ನೆಗೆಟಿವ್ ವಿಚಾರ ಬರಲ್ಲ, ಅವ್ರು ನಿಮ್ಗೆ ಎಂದೂ ಶತ್ರು ಆಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಶಿವ ಬಾಬಾ ಹಿ ತುಮಾರ ಬಾಪ್ ಟೀಚರ್ ಸತ್ಕುರೆ ತುಮಕು ಯಾದ್ ಕರು. ಬಾಬಾ ಹೇಳ್ತಿದ್ರು ಶಿವ ಬಾಬಾ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ. ಹಾಗಾದ್ರೆ ಈಗ ಅವರನ್ನೇ ನೆನಪು ಮಾಡಿ. ಸಂಜಾನೆಗೆ ಯುಕ್ತಿ ರಚನೆ ಚಾಯಿ. ಬೇರೆಯವರಿಗೆ ತಂದೆಯ ಜ್ಞಾನ ಹೇಳೋದಕ್ಕೆ ಯುಕ್ತಿಗಳನ್ನ ರಚನೆ ಮಾಡ್ಕೊಳ್ಳಿ. ಹೆಂಗ್ ಹೇಳಿ ಅವ್ರಿಗೆ ಜ್ಞಾನ? ಯಾವ ವಿಧಾನದಿಂದ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಯಾವ ವಿಧಾನದಿಂದ ಹೇಳಿದ್ರೆ ಅವ್ರಿಗೆ ಧಾರಣೆ ಆಗುತ್ತೆ. ಬ್ರಹ್ಮಾಕ್ಕೆ ಚಿತ್ರ ಪರ್ ಬಹುದು ಪೀಚೆ ಪಡ್ತೆ. ಬಾಬಾ ಹೇಳ್ತಿದ್ದಾರೆ ಬ್ರಹ್ಮಾರವರ ಚಿತ್ರದಿಂದ ಬಹಳ ಬೀಳ್ತಾರೆ. ಇವ್ರನ್ನ ಯಾಕಿದ್ದೀರಿ, ಇವ್ರನ್ನ ಯಾಕೆ ನೆನ್ಪಿಡ್ತೀರಿ, ಇವ್ರ ದೇಹಧಾರಿ ಆಗಿದ್ದಾರೆ, ಹೀಗೆ ಅವರಿಂದ ಬೀಳೋರು ಬಹಳ ಇದ್ದಾರೆ. ಶಿವ ಚಿತ್ರ ದೇಖ ಕವಿ ಉಡಾಯಂಗೆ ನಹಿ. ಹೀಗೆ ಶಿವನ ಚಿತ್ರದ ಬಗ್ಗೆ ಆದ್ರೆ ಯಾರು ಏನು ಮಾತಾಡೋದಿಲ್ಲ. ನೀವು ಚಿತ್ರ ತೋರಿಸಿ ಜ್ಞಾನ ಹೇಳ್ಬಿಟ್ರಂದ್ರೆ ಬೇಗ ಆಗ್ತಾರೆ, ಕ್ರೋಧನೂ ಮಾಡ್ಕೊಳ್ಳೋದು. ಇನ್ನು ಬ್ರಹ್ಮ ತಂದೆಯ ಮುಂದಿಟ್ಕೊಂಡು ಜ್ಞಾನ ಹೇಳ್ಲಿಕ್ಕೆ ಹೋದ್ರೆ ವಾದ ವಿವಾದಗಳು ಮಾಡ್ತಾರೆ. ಅರೆ ಯಹ ತೋ ಆತ್ಮೋ ಕಾ ಬಾಪ್ ಹೇನ. ಶಿವಬಾಬಾರವರ ಚಿತ್ರ ತೋರಿಸ್ತಿದ್ದ ಇವರಂತೂ ಆತ್ಮಗಳ ತಂದೆ ಆಗಿದ್ದಾರೆ. ತೋ ಬಾಪ್ ಕೋ ಯಾದ್ ಕರೋ, ಇನ್ಸೆ ಬಹುತೋ ಕೋ ಫಾಯ್ದಾ ಹೋ ಸಕ್ತಾ ಹೈ. ಇವರನ್ನೇ ನೆನಪು ಮಾಡೋದ್ರಿಂದ ನಿಮಗೆ ಇವರಿಂದ ಬಹಳ ಲಾಭ ಇದೆ ಅಂತ ಹೇಳಿ ಅವ್ರಿಗೆ ಹೇಳಿ. ಇನ್ಕೋ ಯಾದ್ ಕರ್ನೆ ಸೆ ತುಮ್ ಪತಿ ಸೆ ಪಾವನ್ ಬನ್ ಜಾಯಂಗೆ. ಇವರನ್ನೇ ನೆನಪು ಮಾಡಿದ್ರೆ ತಾವು ಪತಿತ ಇದ್ದವರು ಪಾವನರಾಗ್ಬಿಡ್ತೀರಿ. ಯಹ ಸಬ್ಕಾ ಬಾಪ್ ಹೇ. ಇವರು ಎಲ್ಲರಿಗೂ ತಂದೆ ಆಗಿದ್ದಾರೆ. ಏಕ ಬಾಪ್ ಕೆ ಸಿವಾಯಿ ಅವ್ರ ಕೋಯಿ ಯಾದ್ ನಹಿ ಆನಿ ಚಾಯಿ. ಅವರು ಸಂಘ ತೋಡ್ ಏಕ ಸಂಘ ಜೋಡ್ನಾ ಹೇ. ಬಾಬಾ ಹೇಳ್ತಿದ್ರು ಒಬ್ಬ ತಂದೆ ನೆನಪಲ್ಲದೆ ಬೇರೆ ಯಾರ ನೆನಪು ಕೂಡ ಮಾಡುವಂತಿಲ್ಲ. ಒಬ್ಬರ ಸಂಘದಲ್ಲೇ ಇರ್ಬೇಕಾಗಿದೆ, ಅನ್ಯ ಯಾರ ಸಂಘನೂ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಹೇ ಕಿತನೆ ಯಹ ಹೇ ಕಿಸ್ಕಿ ಕಲ್ಯಾಣ ಕರ್ನೆ ಕಿ ಯುಕ್ತಿ. ಬಾಬಾ ಹೇಳ್ತಿದ್ರಿ ಯಾರ್ದಾದ್ರೂ ಕಲ್ಯಾಣ ಮಾಡ್ಬೇಕಂದ್ರೆ ಈ ಜ್ಞಾನವನ್ನ ಹೇಳ್ತಾ ಹೋಗಿ. ಬಾಕೋ ಯಾದ್ ನಹಿ ಕರ್ ಸಕೆಂಗೆ ತೋ ಪಾವನ್ ಕೈಸೆ ಬನೆಂಗೆ. ತಂದೆಯನ್ನ ನೆನಪು ಮಾಡ್ಲೇ ಇಲ್ಲ ಅಂದ್ರೆ ಪಾವನರು ಹೇಗಾಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಘರ್ ಮೇ ಬಿ ತುಮ್ ಬಹುತ್ ಸರ್ವಿಸ್ ಕರ್ ಸಕ್ತೆ ಹೋ. ಮನೆಯಲ್ಲಿ ಕೂಡ ತಾವು ಬಹಳ ಸೇವೆ ಮಾಡಬಹುದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಲ್ಲಿ ಇಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ಮನೆಯಲ್ಲೇ, ಮನೆ ಬರೋರ್ಗೆ ಎಲ್ಲರಿಗೂ ಜ್ಞಾನ ಹೇಳ್ಬೋದು. ಮನೆಗೆಲ್ಲ ಎಷ್ಟು ಜನ ಮಿತ್ರರು ಬರ್ತಾ ಇರ್ತಾರೆ, ತಮ್ಮ ಮಿತ್ರರು, ತಮ್ಮ ಮಕ್ಕಳ ಮಿತ್ರರು, ಸಂಬಂಧಿಗಳು, ಮತ್ತ ಅವ್ರ ಸಂಬಂಧಿಗಳ ಫ್ರೆಂಡ್ಸು, ಹೀಗೆ ಬಹುತ್ ಮಿತ್ರ ಸಂಬಂಧಿ ಆದಿ ತುಮಕೋ ಮಿಲೆಂಗೆ. ಬಹಳ ಜನ ಮಿತ್ರರು ಸಂಬಂಧಿಗಳು ತಮಗೆ ಸಿಗ್ತಾರೆ. ವ್ಯಾಪಾರದಲ್ಲಿ ಹೋದಾಗ, ಅಂಗಡಿ ಕಡೆ ಹೋದಾಗ, ನೌಕರಿ ಸ್ಥಳದಲ್ಲಿ ಹೋದಾಗ ಅಲ್ಲಿ ಅನೇಕರು ಬರ್ತಾನೆ ಇರ್ತಾರೆ. ಭಿನ್ನ ಭಿನ್ನ ಯುಕ್ತಿ ರಚಿ. ಹೀಗೆ ಬಾಬಾ ಹೇಳ್ತಾರೆ ಅವ್ರಿಗೆ ತಿಳಿಸೋದಕ್ಕಾಗಿ ಭಿನ್ನ ಭಿನ್ನ ಯುಕ್ತಿಗಳನ್ನ ರಚನೆ ಮಾಡ್ಕೊಳ್ಳಿ. ಬಹುತೋಂಕ ಕಲ್ಯಾಣ ಕರ್ ಸಕ್ತೆ ಹೋ. ಹೀಗೆ ಬಾಬಾ ಹೇಳ್ತಾರೆ ತಾವು ಬಹಳ ಜನರ ಕಲ್ಯಾಣ ಮಾಡ್ಬೋದು. ಹಡ್ಡಿತು ಏಕೆ ಹೀಗೆ. ಅಂಗಡಿ ಅಂತೂ ಇದು ಒಂದೇ ಇರೋದು, ಎಲ್ಲರ ಅವಶ್ಯವಾಗಿ ಇಲ್ಲಿಗೆ ಬರ್ಬೇಕಾಗುತ್ತೆ. ಈಗಗಿನ ತಾವೇನಾದ್ರೂ ಹೇಳಲಿಲ್ಲ ಅಂದ್ರೆ ಮುಂದೆ ಅವ್ರು ನಿಮ್ಗೆ ದೂರ್ತಾರೆ. ನಾವು ನಿಮ್ ಮನೆಗೆ ಅಷ್ಟು ಸಾರಿ ಬಂದಿದ್ವಿ, ನಿಮಗೆ ಒಂದ್ಸರಿ ಕೂಡ ನಮ್ಗೆ ಈ ಅಂಗಡಿ ಪರಿಚಯ ಹೇಳೇ ಇಲ್ಲ, ಇಂಥ ತಂದೆ ಪರಿಚಯ ಹೇಳೇ ಇಲ್ಲ, ನೀವು ನಮ್ ಜೊತೆ ಇಷ್ಟು ದಿನ ಒಡನಾಟದಲ್ಲೇ ಇದ್ರಿ, ನಮ್ಗೆ ಜ್ಞಾನ ಹೇಳೇ ಇಲ್ಲಲ್ಲ ಅಂತ ಅವ್ರು ನಿಮ್ಗೆ ದೂರ್ಬಾರ್ದು. ಅಂಗಡಿ ಅಂತೂ ಇದು ಒಂದೇ, ಎಲ್ಲರ ಅವಶ್ಯವಾಗಿ ಈ ಅಂಗಡಿಗೆ ಬಂದೇ ಬರ್ತಾರೆ. ಅದಕ್ಕಾಗಿ ಅವ್ರಿಗೆ ತಿಳಿಸ್ಬಿಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅವ್ರ ಕೋಯಿ ಹಟ್ಟಿ ನಹಿ ಹೇ ತೋ ಜಾಯಂಗೆ ಕಹ. ಬಾಬಾ ಹೇಳ್ತಾರೆ ಬೇರೆ ಅಂಗಡಿ ಯಾವ್ದು ಇಲ್ಲ, ಮತ್ತೆ ಇನ್ನೆಲ್ಲಿ ಹೋಗ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಗೃಹಸ್ಥ ವ್ಯವಹಾರ ಮೇ ಬಹುತ್ ಯುಕ್ತಿ ಸೆ ಚಲನಾ ಹೈ. ಗೃಹಸ್ಥ ವ್ಯವಹಾರದಲ್ಲಿ ಬಹಳ ಯುಕ್ತಿಯಿಂದ ನಡೆದುಕೊಳ್ಳಬೇಕು. ಯಾರಿಗೂ ಬೇಸರ ಮಾಡಬಾರದು, ಅವಶ್ಯವಾಗಿ ಪವಿತ್ರರು ಆಗಬೇಕಾಗಿದೆ. ಯಾರಿಗೂ ಬೇಸರ ಮಾಡಬಾರದು,
ಅವಶ್ಯವಾಗಿ ಪವಿತ್ರರು ಆಗಬೇಕು. बाबा 2ನೇ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, एक बाप से अविनाशी ज्ञान रत्न का दान ले, अपने बुद्धि रूपी झोले भरपूर करने हैं. ಒಬ್ಬ ತಂದೆಯಿಂದಲೇ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಪಡೆದುಕೊಂಡು ಒಬ್ಬ ತಂದೆಯಿಂದಲೇ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಪಡೆದುಕೊಂಡು ಜ್ಞಾನ ರತ್ನಗಳ ಧಾನ್ಯಗಳನ್ನು ದಾನವನ್ನ ತೆಗೆದುಕೊಂಡು ಬುದ್ಧಿ ರೂಪಿ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ಬುದ್ಧಿಗೂ ಭಟ್ಕಾನ ನಹಿ ಹೇ, ಬುದ್ಧಿಯನ್ನು ಅಲೆದಾಡಿಸಬಾರದು. पैगंबरगण सबको बाप का पैगाम देना है. ಸಂದೇಶವಾಹಕರಾಗಿ ಎಲ್ಲರಿಗೆ ಸಂದೇಶವನ್ನ ಕೊಡಬೇಕಾಗಿದೆ. बाबा वरदान ತಿಳಿಸ್ತಾ ಇದ್ದಾರೆ, बेहद के वैराग्य वृत्ति द्वारा सर्व लगाओं से मुक्त रहने वाले सच्चा ರಾಜಋಷಿ ಭವ. ಬೇಹದ್ದಿನ ವೈರಾಗ್ಯ ವೃತ್ತಿಯ ಮುಖಾಂತರ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿ ಭವ. ಸತ್ಯ ರಾಜಋಷಿ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ, ರಾಜಋಷಿ ಅರ್ಥಾತ್ ಒಂದು ಕಡೆ ರಾಜ, ಇನ್ನೊಂದು ಕಡೆ ಋಷಿ ಅರ್ಥಾತ್ ಬೇಹದ್ದಿನ ವೈರಾಗ್ಯ. ರಾಜಋಷಿ ಪದದ ಅರ್ಥ ಬಾಬಾ ಹೇಳ್ತಿದ್ದಾರೆ, ಒಂದು ಕಡೆ ರಾಜ್ಯ, ಈಗ ಸತ್ಯಯುಗಕ್ಕಾಗಿ ರಾಜ್ಯ ಪಡ್ಕೊಳ್ತಾ ಇದ್ರಿ, ಇನ್ನೊಂದು ಕಡೆ ಋಷಿ, ಕಲಿಯುಗದಲ್ಲಿ ಬೇಹದ್ದಿನ ವೈರಾಗ್ಯ ಇದೆ. ಹೀಗೆ ಬಾಬಾ ಹೇಳ್ತಾರೆ, ಒಂದು ಕಡೆ ರಾಜ್ಯ ಭಾಗ್ಯ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ. ಈ ಎರಡು ಪದದ ಅರ್ಥನೇ ರಾಜ ಋಷಿ ಅಂತ ಹೇಳಿ. ಒಂದು ವೇಳೆ ನಿಮಗೆ ನಿಮ್ಮಲ್ಲಿ ಅಥವಾ ವ್ಯಕ್ತಿಯಲ್ಲಿ ಅಥವಾ ವಸ್ತುವಿನಲ್ಲಿ ಏನಾದ್ರೂ ಸೆಳೆತ ಇದ್ರೆ ರಾಜ ಋಷಿ ಎಂದು ಎನಿಸುವುದಿಲ್ಲ. ಈ ಜಗತ್ತಿನ ವಿಚಾರದಲ್ಲಿ, ಹಳೆ ಜಗತ್ತಲ್ಲಿ ನಿಮ್ಮ ಮೇಲೆ ನಿಮಗೆ ಅಥವಾ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಸೆಳೆತ ಇದ್ರೆ ಅವರಿಗೆ ರಾಜ ಋಷಿ ಅಂತ ಹೇಳೋದಿಲ್ಲ. ರಾಜ ಋಷಿ ಅಂದ್ರೆ ಈ ಜಗತ್ತಿನಿಂದ ವೈರಾಗಿ ಹೊಸ ಜಗತ್ತಿನ ರಾಜ್ಯ ಭಾಗ್ಯದ ಕಡೆಗೆ ಆಸಕ್ತಿ, ಈ ರೀತಿಗೆ ಇರೋರಿಗೆ ರಾಜ ಋಷಿ ಅಂತ ಹೇಳಲಾಗತ್ತೆ. ಯಾರು ಸಂಕಲ್ಪ ಮಾತ್ರದಲ್ಲೂ ಸ್ವಲ್ಪ ಸೆಳೆತ ಇದ್ದಾರೆ, ಆದ್ರೆ ಅವರ ಕಾಲು ಎರಡು ದೋಣಿಯಲ್ಲಿ ಇಟ್ಟ ಹಾಗೆ. ಬಾಬಾ ಹೇಳ್ತಾರೆ, ಒಂದ್ ವೇಳೆ ಈ ಜಗತ್ತಿನ ಸ್ವಲ್ಪ ಏನಾದ್ರೂ ಸೆಳೆತ ಆಕರ್ಷಣೆ ಇದೆ ಅಂದ್ರೆ ಅರ್ಥ ಅವರು ಎರಡು ದೋಣಿಯಲ್ಲಿ ಕಾಲಿಟ್ಟಂಗೆ. ಈ ಕಡೆ ಕಲಿಯುಗದಲ್ಲೂ ಸ್ವಲ್ಪ ಕಾಲಿಟ್ಟಂಗೆ, ಈ ಕಡೆ ಸತ್ಯಯುಗದಲ್ಲೂ ಒಂದು ಕಾಲಿಟ್ಟಂಗೆ, ಎರಡು ದೋಣಿಯಲ್ಲಿ ಕಾಲಿಟ್ಟಂಗೆ. ಹಾಗಾಗಿ ಈ ಜಗತ್ತಿನ ಸ್ವಲ್ಪ ಕೂಡ ಸೆಳೆತ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಂತರ ಇಲ್ಲಿರೋರು ಅಲ್ಲಿರೋರು ಇಲ್ಲ. ಆದ್ದರಿಂದ ರಾಜ ಋಷಿಗಳಾಗ್ಲಿ. ಬಾಬಾ ಹೇಳ್ತಾರೆ, ಏನಾದ್ರೂ ಈ ಜಗತ್ತಿನ ಜೊತೆಗೆ ಸ್ವಲ್ಪ ಬುದ್ಧಿ ಏನಾದ್ರೂ ಇದೆ ಅಂದ್ರೆ ಇಲ್ಲಿರೋರು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅಲ್ಲಿ ಇಲ್ಲದೆ ಇಲ್ಲಿನೇ ಇದೆ ಅಂದ್ರೆ ಅಲ್ಲಿಯವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಈ ರೀತಿ ರಾಜ ಋಷಿಗಳಾಗಿ ಬೇಹದ್ದಿನ ವೈರಾಗಿಗಳಾಗಿ, ಅರ್ಥಾತ್ ಒಬ್ಬ ತಂದೆಯ ವಿನಃ ಬೇರೊಬ್ಬರಿಲ್ಲ, ಅಷ್ಟು ವೈರಾಗಿ ಇರ್ಬೇಕು. ನನಗೆ ಒಬ್ಬ ತಂದೆ ಅಲ್ಲದೆ ಬೇರೆ ಯಾರು ಇಲ್ಲ, ಬೇರೆ ಏನೂ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಈ ಪಾಠವನ್ನ ಪಕ್ಕಾ ಮಾಡಿಕೊಳ್ಳಿ. ಬಾಬಾನೇ ಒಬ್ರು, ಎಲ್ಲಾನು ಅವರೇ ಹಾಕಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಇದು ಸತ್ಯ ರಾಜ ಋಷಿ ಅಂತ ಹೇಳಿ ಬಾಬಾ ಹೇಳಿದ್ರು. ಬಾಬಾ ಸ್ಲೋಗನ್ ನಲ್ಲಿ ತಿಳಿಸ್ತಾ ಇದ್ದಾರೆ,
ಕ್ರೋಧ ಅಗ್ನಿ ರೂಪವಾಗಿದೆ. ಯಾವುದು ತನ್ನನ್ನು ಸುಟ್ಟು ಹಾಕುತ್ತದೆ ಮತ್ತು ಅನ್ಯರನ್ನ ಸುಟ್ಟು ಹಾಕಿಬಿಡುತ್ತದೆ. ಆದ್ದರಿಂದ ಕ್ರೋಧ ಮುಕ್ತರಾಗಿ. ಕ್ರೋಧ ಅಗ್ನಿಯ ರೂಪವಾಗಿದೆ. ಕ್ರೋಧ ಅಗ್ನಿಯ ರೂಪ. ಅದು ತನ್ನನ್ನು ಸುಡುತ್ತದೆ ಮತ್ತು ಅನ್ಯರನ್ನು ಸುಟ್ಟು ಬಿಡುತ್ತದೆ. ತನ್ನನ್ನು ಸುಡುತ್ತದೆ ಮತ್ತು ಅನ್ಯರನ್ನು ಸುಟ್ಟು ಬಿಡುತ್ತದೆ. ಆದ್ದರಿಂದ ಕ್ರೋಧ ಮುಕ್ತರಾಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಬಾಬಾರವರೇ ತಿಳಿಸ್ಬೇಕು.